ಒಂದ್ ಕಡೆ ನಾ ಹೇಳ್ತಾ ಇದ್ದೆ ಅದು ಆರಂಭದಲ್ಲಿ ಏನಂದ್ರೆ ಸಂತಾನಹೀನತೆಗೆ ಹಲವಾರು ಕಾರಣಗಳಿದೆ. ಬಟ್ ದೂಷಿಸೋದು ಹೆಣ್ಣನ್ನು ಮಾತ್ರ ಇತ್ತು. ಚಿತ್ರಗಳಲ್ಲಿತ್ತು, ಧಾರಾವಾಹಿಗಳಲ್ಲಿತ್ತು, ದೇವತೆಗಳ ಕಾಲದ ಪುರಾಣ ಇತಿಹಾಸಗಳಲ್ಲೂ ಸಹಿತ ಇತ್ತು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಅದಾದ ನಂತರ ಈಗಿನ ಜೀವನ ಶೈಲಿ ಹೆಂಗ್ ಕನೆಕ್ಟ್ ಆಗಿದೆ? ನನಗೂ ಚೆನ್ನಾಗಿ ಜ್ಞಾಪಕ ಇದೆ. ಕಳೆದ 44 ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂತಾನಹೀನತೆ ಕೇಸ್ಗಳು ಶುರುವಾಗಿದ್ದು ಒಂದು 20 ವರ್ಷದಿಂದ. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಕೇಸು ಒಬ್ಬ ಗೈನಕಾಲಜಿಸ್ಟ್. ಆಕೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟು. 5ನೇ ತಿಂಗಳಲ್ಲಿ ಆ ಕಾಲದಲ್ಲೆಲ್ಲ ಇಷ್ಟೊಂದು ಎವ್ರಿ ಮಂತ್ ಆಂಟಿನೇಟಲ್ಲು, ಎವ್ರಿ ಮಂತ್ ಅನಾಮಲಿ ಸ್ಕ್ಯಾನು, ಎವ್ರಿ ಮಂತು ನಮ್ಮ ಕ್ರೋಮೋಸೋಮ್ ಅನಾಲಿಸಿಸು, ಆಮ್ನೋಸೆಂಟಿಸಿಸು ಏನೇನೆಲ್ಲ ಇತ್ತು. ಅದೆಲ್ಲ ಏನು ಇರಲಿಲ್ಲ ಅವಾಗ. ಸ್ಕ್ಯಾನ್ ಮಾಡಿಸಿದ್ರೆ ನೋಡ್ತಾಳೆ ಆ ಮಗುಗೆ ಕತ್ತೆ ಇಲ್ಲ, ಅನೆನ್ಕೆಫಲಿ ಅಂತೀವಿ, ದೇಹ ಮಾತ್ರ ಇದೆ, ಕತ್ತಿಲ್ಲ. ಸೊ ನ್ಯಾಚುರಲಿ ಅದನ್ನ ಟರ್ಮಿನೇಟ್ ಮಾಡ್ಬೇಕಾಯ್ತು. ಮೆಡಿಕಲಿ ಟರ್ಮಿನೇಟ್ ಮಾಡಿದ್ರು. ಆಮೇಲೆ ಯಾರೋ ಹೇಳಿದ್ರಂತ ಅವ್ರಿಗೆ, ಈ ತರದ ಕೇಸ್ಗಳಲ್ಲಿ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಕೊಟ್ಟು ನೆಕ್ಸ್ಟ್ ಟೈಮು ಹಿಂಗಾಗ್ದಂಗೆ ನೋಡ್ಕೊಳ್ತಾರೆ ಅಂತ ಯಾರೋ ಹೇಳಿದ್ದಾರೆ. ಆಕೆ ನನ್ನ ಹತ್ರ ಬಂದ್ಲು. ನಾನು ಅದನ್ನ ನೋಡ್ಕೊಳ್ತೀವಿ, ಏನೇನು ನಮ್ಮಲ್ಲಿ ನಾವು ಆಗ್ಲೇ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಬಂದಾಗ್ಲು, ತ್ರಿದೋಷ ಥಿಯರಿ ಅಂತ, ಏನೇನು ಕಾರಣ ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ಆಕೆಗೆ 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಶಿ ಕನ್ಸೀವ್ಡ್ ಅಂಡ್ ಆಕೆಗೆ ನೀವು ಹೇಳ್ದಂಗೆ ಗಂಡು ಮಗು ಆಗ್ಬಿಡ್ತು. ಸೊ ಅವತ್ತಿಂದ ಆಯಮ್ಮ ನನ್ನ ಹತ್ರ ಅದು ಇನ್ನೆಷ್ಟು ಕೇಸಸ್ ಕಳ್ಸಕ್ ಶುರು ಮಾಡಿದ್ಲು. ಈಗ 3000 ಕೇಸು ನನ್ನ ಹೆಸರಲ್ಲಿ ಇರೋವಂಥದ್ದು. ನಾನು ಅನ್ಬೇಕಾದ್ರೆ ದಯಮಾಡಿ ಯಾರು ನನ್ನ ಪ್ರೊಫೆಷನಲ್ ಕೊಲೀಗ್ಸ್ ಆಗಲಿ ಅಥವಾ ಜನತೆ ಇಂಟೆಲೆಕ್ಚುಯಲ್ ಕ್ಲಾಸ್ ಆಗಲಿ ಯಾರನ್ನು ನಾನು ಅಂತ ಹೇಳ್ಕೊತಾ ಇದ್ದಾನಲ್ಲಪ್ಪ ಅಂತ ಅನ್ಕೋಬೇಡಿ ದಯಮಾಡಿ. ನನಗಿಂತ ಕಿರಿಯರ್ ಇಲ್ಲ ಅಂತ ನಂಬಿದ ಜೀವನ ನನ್ನದು. ನಾನು ಅಂತ ಹೇಳ್ಬೇಕಾದ್ರೆ ಐ ಆಮ್ ಸಿಂಬಾಲಿಕಲಿ ರೆಪ್ರೆಸೆಂಟಿಂಗ್ ಮೈ ಸಿಸ್ಟಮ್ ಅಂತ ಅಷ್ಟೇ. ನಾನು ಅಂದರೆ ಹೋಮಿಯೋಪತಿ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಮ್ಮದು ಹೋಮಿಯೋಪತಿನೇ ಜೀವ. ನಾನು ಅಂತ ಹೇಳಿದಾಗ ಹೋಮಿಯೋಪತಿ ಅಂತ ದಯಮಾಡಿ ತಿದ್ಕೋಬೇಕು ಯಾರು. ಮತ್ತು ಅವಳು ಒಂದು ಕ್ಷಣಕ್ಕೆ ನಾವು ದೇವ್ರಿಗೂ ಅವಳು ಅಂತೀವಿ. ಆಕೆ ಅವನು ಬಂದಿದ್ದ, ಇವಳು ಬಂದಿದ್ಲು ಅಂತ ಎಲ್ಲೋ ನಾನು ಹಳ್ಳಿ ಹುಡುಗ ಬೇರೆ ಕಲಕ್ಯುಲಾಗಿ ಮಾತಾಡ್ಬೇಕಾದ್ರೆ ಈ ಪದಗಳು ಉಪಯೋಗ ಮಾಡಿದರೆ ದಯಮಾಡಿ ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನಾನು ಆಗಲೇ ಹೇಳಿದೆ, ನನಗಿಂತ ಕಿರಿಯರ್ ಇಲ್ಲ ಅಂತ ಸತ್ಯವಾಗಲೂ ನಮ್ದಂತಾನೆ. ಬೂಟಾಟಿಕೆಗೆ ಮಾತಾಡೋಕೆ ಮಾತ್ರ ಮಾಡ್ದವನಲ್ಲ, ಮತ್ತು ನಾನು ಎಲ್ಲರನ್ನೂ ಈಕ್ವಲ್ ಆಗಿ ಕಂಡಂಥವನು. ಅದಕ್ಕೋಸ್ಕರ ಈ ಮಾತನ್ನ ಒಂದು ಪ್ರಿಯಾಂಬಲ್ ಥರ ಹೇಳ್ತಾ ಇದ್ದೀನಿ. ಸೊ ಅಷ್ಟೊಂದು ತೊಂದರೆಗಳನ್ನ ಇಟ್ಕೊಂಡು ಬರೋಕ್ಕೆ ಶುರು ಮಾಡಿದ್ರು. ಒಂದೊಂದು ಆ ಕೇಸ್ಗಳು ಆಗ್ತಾ ಶುರುವಾಯಿತು. ನನ್ನ ಹೆಸರಿನಲ್ಲಿ ಇವತ್ತು 3000 ಸಂತಾನಹೀನತೆ, 3000 ಇನ್ನೂ ಜಾಸ್ತಿ ಆಗಿದೆ. ಕೆಲವ್ರು ಹೇಳೋದೇ ಇಲ್ಲ, ಎಲ್ಲೆಲ್ಲೋ ಹೇಳ್ತಾರೆ. ಮೊನ್ನೆ ಯಾರೋ ಒಬ್ರು ಕರ್ಕೊಂಬಂದು ಹೇಳೆ ಮಕ್ಕಳಾಗಿಲ್ಲ ಅಂತ ಕರ್ಕೊಂಬಂದ್ರು, ಕೂತ್ಕೊಂಡಿಲ್ಲ. ಫೋಟೋ ಇದೆ ನನ್ನ ಹತ್ರ, 1,500 ಫೋಟೋಸ್ ಇಲ್ಲಿದೆ ನನ್ನ ಹತ್ರ. ಅದನ್ನ ನಿಮ್ಮ ಹತ್ರ ಇದ್ರೆ ಅಲ್ಲಿ ಕೊನೆಯಲ್ಲಿ ತೋರ್ಸಕ್ಕೆ ಹೇಳಿ ಕೊಟ್ಟಿದ್ದೀನಿ. ಕರ್ಕೊಂಬಂದ್ರು, ಎಲ್ಲ ಆಯ್ತು. ಇನ್ನೇನು ಎದ್ದು ಹೋಗ್ಬೇಕಾರೆ ಅವಳ ತಾಯಿ ಹೇಳ್ತಾಳೆ ಈ ಅಂದು. ಏನ್ರಿ ಇಂದೆ, ಇವಳು ನಿಮ್ಮ ಹತ್ರ ಬಂದ್ಮೇಲೆ ಹುಟ್ಟಿದ್ದು. ಮತ್ತೆ ನಮಗೆ ಮಗು ತೋರಿಸ್ಲೇ ಇಲ್ವಲ್ಲಮ್ಮ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಾ, ಮನೆ ಮಾರಿರ್ತೀರಾ, ಗದ್ದೆ ಮಾರಿರ್ತೀರಾ, ಎಲ್ಲ ಮಾಡಿ ಕೊನೆಗೆ ಒಂದಂತೂ ಸತ್ಯ, ಹೋಮಿಯೋಪತಿಗೆ ಬರೋ ಅಷ್ಟೊತ್ತಿಗೆ 99% ಎಲ್ಲ ತನು ಮಾನ ಧನಗಳ ದಂಡವಾದ ಯಾತ್ರೆಯ ನಂತರವೇ ಇಲ್ಲಿಗೆ ಬಂದಿರ್ತಾರೆ ಅಂತ. ಹಿಂಗ್ ಮಾಡಿದ್ರಲ್ಲಿ ನನ್ನ ಮಗುವರು ತೋರಿಸ್ಬಾರ್ದ ಅಂತ. ಇಲ್ಲ, ಅವತ್ತು ಹೊಲ್ಟಿದ್ದು ನಮ್ಮ ಅಜ್ಜಿ ಸತ್ತೋಗ್ಬಿಟ್ಲು. ಅರೆ, ನಿಮ್ಮ ಅಜ್ಜಿ ಸತ್ತೋದ್ಮೇಲೆ ಊಟನೇ ಮಾಡಿಲ್ವಾ ನೀವು? ಗಂಡನ ಜೊತೆ ಮಲಗಲಿಲ್ವಾ? ಬೋಲ್ಟ್ ಹಾಕ್ಕೊಳ್ಳಿಲ್ವಾ ಮನೆ? ಏನು ಬಿಟ್ಟಿದ್ದೀರಾ? ನನ್ನ ರಿಕ್ವೆಸ್ಟು ಈ ಮುಖಾಂತರ ಯಾರು ನೋಡ್ತಾ ಇರೋರಿಗೆ ಇವತ್ತು ಸಿಗ್ತಾರೆ ಸರ್, ಎಲ್ಲೋ ಹೋಟ್ಲಲ್ಲಿ ಸಿಗ್ತಾರೆ. ನಿಮ್ಮ ಮೊನ್ನೆ ಯಾವುದೋ ಮದುವೆಗೆ ಹೋಗಿದ್ದೀನಿ ಅಂದ್ರು. ಏನ್ರಿ ಒಂದು ಫೋಟೋ ತೆಗಿಸಿ, ಏನ್ರಿ ಅಂದೆ. ಅದೇ ಈ ಮಗು ನಿಮ್ಮ ಹತ್ರ ಬಂದ ಮೇಲೆ ಆಗಿದ್ದು, ಮತ್ತೆ ತೋರಿಸ್ಲೇ ಇಲ್ವಲ್ರಿ? ಅಲ್ಲ ಸರ್, ಅಂದ್ರೆ ಈ ತಮ್ಮ ಪ್ರಕಾರ ಅಂದ್ರೆ ಸಂತಾನಹೀನತೆ ಕೊರತೆ ಇದೆ ಅಂತ ತಕ್ಷಣ ಎಲ್ಲ ಆದ್ಮೇಲೆ ಲಾಸ್ಟ್ ಚಾನ್ಸ್ ಅಲ್ಲಿ ಬರೋಬಹುದು. ನಿಮ್ ಸಲಹೆ ಏನು? ಯಾವಾಗ ಬರಬೇಕು? ಇಲ್ಲ, ನನ್ನೊಂಚೂರು ಹೇಳೋಕ್ ಬಿಟ್ಬಿಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ಇದಕ್ಕೊಂದು ಪ್ರಿಯಂಬಲ್ ಕೊಡದೇ ಇದ್ರೆ ಸುಮ್ಮನೆ ಒಂದ್ ಕಾಯಿಲೆಗೆ ಒಂದು ಔಷಧಿ ಕೊಡೋನು ಪೆಡ್ಲರ್ ಆಫ್ ಮೆಡಿಸನ್ ಅಂತೀವಿ ನಾವು. ಅದಕ್ಕೋಸ್ಕರ ಆತರ ಒಂದ್ ಕಾಯಿಲೆಗೆ ಇತ್ತೊಂಬಡಿ ಇತ್ತೊಂಬಡಿ ಹಂಗೆ ಅಲ್ಲಿ ಬಾಯಿಲ್ ಹಾಕ್ಬಿಟ್ಟು ಇಟ್ಕೊಂಬಿಡಿ ಮಗು ಬಂದ್ಬಿಡುತ್ತೆ, ಆ ತರದ್ದು ಚಾನ್ಸ್ ಇಲ್ವೇ ಇಲ್ಲ. ಇದು 3000 ಕೇಸು ಯಾಕೆ ಆಯ್ತು ಅಂದ್ರೆ, ಆ 3000 ಕೇಸಿಗೆ ಹೇಳ್ತಾ ಇದ್ರು ಅವನೇನಪ್ಪ 3000 ಕ್ಲೈಮ್ ಮಾಡ್ತಾನೆ ಅಂತ ಎಲ್ಲ ಡಾಕ್ಯುಮೆಂಟೇಶನ್ ಇದೆ. ಅದೆಲ್ಲದಕ್ಕಿಂತ 4 ವರ್ಷದಿಂದ ಹೆಣ್ಣು ಸಂತಾನಹೀನತೆಯ ಬಗ್ಗೆ ಪುಣೆ ಯೂನಿವರ್ಸಿಟಿಯಿಂದ ನಾನು ಮೊನ್ನೆ ತಾನೆ 1.5 ತಿಂಗಳಿಗೆ ಮುಂಚೆ ನನ್ನ PhD ಪದವಿಯನ್ನ ಪ್ರಬಂಧಕ್ಕೆ ಮನ್ನಣೆ ಸಿಕ್ತು. PhD ಪದವಿ ನನ್ನ ಪಾಸ್ ಆಯಿತು. ವೈವಾಒಸಿ ಆದಮೇಲೆ ಅಲ್ಲಿ 50 ಲೈವ್ ಕೇಸ್ ಕೊಡಬೇಕಾಗಿತ್ತು. ಆ 50 ಲೈವ್ ಕೇಸನ್ನು ಸಬ್ಮಿಟ್ ಮಾಡಿದ್ವಿ. ಈಗ ನಾನು ಡಾಕ್ಟರ್ ಅಂತ ಇನ್ನೊಂದು 4 ಸರಿ ಹಾಕೋಬೇಕು. ಹಂಗಾಗಿದೆ. PhD ಇದರಲ್ಲೇ ಪಡೆದಿದ್ದೀನಿ. ಪ್ರಶ್ನೆ ಇಷ್ಟೇ,
ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಆ ಅಥೆಂಟಿಸಿಟಿನೂ ಇದೆ, ಸೈಂಟಿಫಿಕ್ ಅಪ್ರೋಚ್ ಇದೆ, ಸೈಂಟಿಫಿಕ್ ಆಗಿ ಕೇಸ್ಗಳನ್ನು ಪ್ರೆಸೆಂಟ್ ಮಾಡಿದ್ದೀವಿ ಪ್ರಪಂಚದಾದ್ಯಂತ, ಇನ್ಕ್ಲೂಡಿಂಗ್ ಗ್ರೀಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟಗಳಲ್ಲಿ ನನ್ನ ಎಲ್ಲ ಕೇಸ್ಗಳನ್ನು ನನ್ನ ಸೈಂಟಿಫಿಕ್ ಸೆಮಿನಾರ್ಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಇದು ಒಂದು ಸೆಟ್ ಆಯಿತು. ಯಾಕೆ ಇದು ನಾನು ಮಾತಾಡೋಕ್ಕೆ ನನಗೇನು ಅರ್ಹತೆ ಇದೆ ಅಂತ ಹೇಳೋಕ್ಕೆ. ಎರಡನೇದು, ಮಕ್ಕಳಾಗದೆ ಇರೋದು. ಮೊನ್ನೆ ಯಾರೋ ಒಬ್ಬ ದೊಡ್ಡ ಮಿನಿಸ್ಟ್ರ್ ಜೊತೆ ಕೂತಿದ್ದೆ, ಇನ್ನೊಬ್ರು ಬಂದರು 4 ಜನ ಕೂತ್ಕೊಂಡು ಏನೋ ಲಲ್ಲೆ ಹೊಡಿತಾ ಇದ್ರು. ಒಬ್ಬರು ಮಿನಿಸ್ಟ್ರ್ ಇನ್ನೊಬ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಗೊತ್ತಾ ಡಾಕ್ಟರ್ ರುದ್ರೇಶ್ ಅಂತ. ಏನು ಅಂದರು, ಅವರು 3000 ಜನ ಮಕ್ಕಳಾಗದವ್ರಿಗೆ ಅವ್ರದ್ದೊಂದು ಪವರ್ಫುಲ್ ಇದು ಸರ್ ಅಂತ ಹೇಳಿದ್ರು. ಅವ್ರಿಗೆ ಅವ್ರದ್ದೊಂದು ದಾಖಲೆ ಅಂತ. ಅಯ್ಯೋ ಅದೇನು ಬಿಡ್ರಿ ಡಾಕ್ಟ್ರೆ, 140 ಕೋಟಿ ಇದ್ದೀವಿ, ನಿಮ್ದೊಂದು 3000 ಬೇರೆ ಸೇರಿಸ್ಬಿಟ್ರಾ ಅಂದ್ರು ಅವರು. ನಾನು ಹೇಳಿದೆ, ಸರ್, ವಾಟರ್ ಎವ್ರಿವೇರ್, ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ. ಊರು ತುಂಬಾ ನೀರಿದೆ, ಕೆರೆ ತುಂಬಾ ನೀರಿದೆ, ತುಂಬಾ ನೀರಿದೆ, ನಿಮಗೆ ಕುಡಿಯೋಕ್ಕಿಲ್ಲ, ಏನು ಮಾಡೋಕ್ಕೆ? ಅದು ಕೊನೆಗಾಲದಲ್ಲಿ ಗೊತ್ತಾಗುತ್ತೆ. ಅಂದರೆ ಈಗ ಮಕ್ಕಳಾದವರೆಲ್ಲ ನೋಡ್ಕೊತಾ ಇದ್ದಾರೆ ಅಂತ ಏನಲ್ಲ. ನಮ್ಮಲ್ಲಿ ನಾನು ಹೇಳಿದೆ ಹಳ್ಳಿಯವನು ಅಂತ, ಜಾನಪದದ್ದೊಂದು ಚಿಕ್ಕ ಹುಡುಗಿ ಆದಾಗಿಂದ ಹೆಣ್ಣಿನ ಹಾರ ಅಂತ ಒಂದು ಕತೆ ಕೇಳ್ತಾ ಇದ್ವಿ ನೀವು. ಮಕ್ಳು ಇಲ್ದೇ ಇದ್ದವ್ರನ್ನ ಹೆಂಗ್ ಬಲಿ ಕೊಡ್ತಾ ಇದ್ರು, ಮಕ್ಳಾಗೋಕೆ ಹೆಂಗ್ ಬಲಿ ಕೊಡ್ತಾ ಇದ್ರು ಕೆರೆಗೆ. ನೀವು ಹೇಳ್ದಂಗೆ ಹೆಣ್ಣನ್ನ ಅತ್ಯಂತ ಹೀನಾಯವಾಗಿ ಹೆಂಗ್ ನಡೆಸ್ಕೊಳ್ತಾ ಇದ್ರು, ಆಕೆನ ಒಂಥರ ತ್ಯಾಜ್ಯ ವಸ್ತುವಾಗಿ ಎಲ್ಲ ಕಷ್ಟಕ್ಕೂ ಶನೇಶ್ವರನೇ ಕಾರಣ ಅಂತೇಳಿ, ಎಲ್ಲದಕ್ಕೂ ಎಣ್ಣೆ ಕಾರಣ ಅಂತ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ಕೇಸಲ್ಲಿ ಮದುವೆ ಆದ ದಿವಸನೇ ಗಂಡ ಹೇಳ್ಬಿಟ್ಟ, ನನಗೆ ನಿಮಿರುವಿಕೆಯ ತೊಂದರೆ ಇದೆ, ನನ್ನ ಗಂಡಸ್ತನ ಇಲ್ಲ, ಆದ್ರೆ ನಾನು ಈ ಊರಿನ ಗೌಡನ ಮಗ. ಫಸ್ಟ್ ನೈಟ್ ದಿವಸನೇ ಅವ್ಳಿಗೆ ಹೇಳ್ಬಿಟ್ಟ, ನೀನು ಯಾರಿಗಾರು ಹೇಳಿದ್ರೆ ನಾನು ಇವತ್ತೇ ನೇಣು ಹಾಕೊಂಡ್ಬಿಡ್ತೀನಿ, ನೀನು ಯಾವತ್ತು ಹೇಳ್ತೀವಿ ಅವತ್ತೇ ನೇಣು ಹಾಕೊಂಡ್ಬಿಡ್ತೀನಿ ಅಂತ. ಅವಳಿಗೆ ಮಕ್ಕಳಾಗಲೇ ಇಲ್ಲ, ಇವಳಿಗೆ ಹೇಳ್ತಾರೆ. ಅಂದರೆ ನಮ್ಮ ಸಮಾಜ ಎಷ್ಟು ಮಟ್ಟಿಗೆ ನೋಡುತ್ತೆ. ಈ ಕಾಲದಲ್ಲೂ 21ನೇ ಶತಮಾನದಲ್ಲೂ ಕೂಡ ಆ ಜಾನಪದದ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡಿದಂಗ ನನ್ನವ್ವ ಬಾಳೆಲೆಯ ಹಾಸುಂಡು ಬೀಸಿ ಒಗದಂಗ ಅಂತ. ಹೆಣ್ಣಿನ ಜೀವನ ಭಾರತೀಯ ಪರಂಪರೆಯಲ್ಲಿ ತಾಯ್ತನ ಇಲ್ಲದೆ ಹೆಣ್ತನ ಇಲ್ಲ ಅಂತ ನಂಬಿರುವಂಥ ದೇಶ. ವೆದರ್ ಯು ಲೈಕ್ ಇಟ್ ಆರ್ ನಾಟ್. ನೀವು ಕೋಟ್ಯಾಧಿಪತಿ ಆಗಿರು, ಇವನಾಗಿರು. ಮತ್ತು ಈಗ ಒಂದು ದೊಡ್ಡ ವರ್ಗನೇ ಡೆವಲಪ್ ಆಗಿದೆ. ಮದುವೆ ಬೇಡ, ಲಿವಿಂಗ್ ಟುಗೆದರ್ ಅಂತ. ನಮ್ಮ ಕಾಲದಲ್ಲೆಲ್ಲ ಇರ್ಲಿಲ್ಲ ಕಣ್ರಿ, ಈಗೆಲ್ಲ ಅದು ಬೇರೆ ಶುರು ಆಗೋಗ್ಬಿಟ್ಟಿದೆ. ನೀವು ಬೆಂಗಳೂರಲ್ಲಿ ಒಂದು ಅರ್ಧ ಜನ ಲಿವಿಂಗ್ ಟುಗೆದರ್ ಅಂತೆ, ಮದುವೆ ಮಾಡ್ಕೊಳಂಗಿಲ್ಲ, ಜೊತೆಲಿದ್ದು ಒಂದು 2 ವರ್ಷ ಆದ್ಮೇಲೆ ಅವ್ರೂರು ಅವ್ನು ಹೋಗ್ತಾನೆ, ಇವ್ರು ಹೋಗ್ತಾರೆ. ಲಿವಿಂಗ್ ಟುಗೆದರ್ ಅಂತ. ಮದುವೆ ಆದ್ರೂ ಕೂಡ ನಮಗೆ ಮಕ್ಕಳು ಬೇಡ ಅಂತ. ಆದ್ರೆ ನಾವು ಸುಭದ್ರ ಸರ್ಕಾರಗಳ ಬಗ್ಗೆ ಮಾತಾಡ್ತೀವಿ, ಸುಭದ್ರ ಸರ್ಕಾರಗಳ ಬಗ್ಗೆ 220 ಸೀಟ್ ಬಗ್ಗೆ ಮಾತಾಡ್ತೀವಿ, ಇವ್ರನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡ್ತೀವಿ. ನಾವ್ಯಾರೂ ಕೂಡ ಸುಭದ್ರ ಸಮಾಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಸುಭದ್ರ ಫ್ಯಾಮಿಲಿ ಕುಟುಂಬಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮಗೆ ಅತ್ಯವಶ್ಯ ಇರುವಂಥದ್ದು ಸುಭದ್ರ ಕುಟುಂಬಗಳು, ಸುಭದ್ರ ಸಮಾಜಗಳು. ಸುಭದ್ರ ಸರ್ಕಾರಗಳು ಇರಬಹುದು, ಆದರೆ ನಮ್ಮೆಲ್ಲರ ಗಮನ ಕೇವಲ ಸುಭದ್ರ ಸರ್ಕಾರಗಳ ಮೇಲಿದೆ. ಇದ್ಯಾಕೆ ಹೇಳಿದೆ ಅಂದರೆ, ಕುಟುಂಬದಲ್ಲಿ ಇವತ್ತಿಗೂ ಕೂಡ ಮಕ್ಕಳು ಇಲ್ಲದೆ ಇರೋರು ಯಾಕೆ ಮಕ್ಕಳೇ ಆಗಬೇಕು, ನಮ್ಮ ಮಕ್ಕಳೇ ಆಗ್ಬೇಕಾ? ಹೌದಪ್ಪ, ನಾವು ಗಾಂಧಿ ಥರ ಆಗಲಿ, ವಿವೇಕಾನಂದನ್ ಥರ ಆಗಲಿ, ಅಥವಾ ಬೇರೆ ದೊಡ್ಡ ವಲ್ಲಭಾಯ್ ಪಟೇಲ್ ಥರ ಲೀಡರ್ಗಳಲ್ವಲ್ಲ ನಾವೆಲ್ಲ ಆರ್ಡಿನರಿ ಜನ. ಶೇಕ್ಸ್ಪಿಯರ್ ಎಲ್ಲ ಒಂದು ಕಡೆ ಹೇಳ್ತಾನೆ, ಮ್ಯಾನ್ ಲಿವ್ಸ್ ಥ್ರೂ ಇಸ್ ಪೊಯೆಟ್ರಿ ಆ್ಯಂಡ್ ಪ್ರಾಜಿನಿ ಅಂತ. ಮನುಷ್ಯ ತನ್ನ ಸಂತಾನಾಭಿವೃದ್ಧಿಯಿಂದ ಮತ್ತೆ ಕಾವ್ಯ ರಚನೆಯಿಂದ ಬದುಕಿರ್ತಾನೆ ಅಂತ. ಎಲ್ಲರಿಗೂ ಕಾವ್ಯ ರಚನೆ ಬರೆಯೋಕ್ಕಾಗಲ್ಲ, ಅಂತೂ ಸಂತಾನಾಭಿವೃದ್ಧಿ ಎಲ್ಲರ ಹಕ್ಕು ಅನ್ನೋದು ಒಂದು. ಇಲ್ಲಿ ನಾವು ಇನ್ನೊಂದು ಅಂಶವನ್ನು ಒಂಚೂರು ಗಮನ ಇಟ್ಟು ನೋಡಿ. ಮಗು ಹುಟ್ಟಿದ್ಯಾ ಅಂತ ಹೇಳ್ತೀವಲ್ಲ, ಪ್ರತಿ ಮಗುವಿನ ಜೊತೆ ಒಬ್ಬ ತಾಯಿಯ ಜನ್ಮ ಕೂಡ ಆಗುತ್ತೆ. ಲೆಟ್ ಇಸ್ ನಾಟ್ ಫರ್ಗೆಟ್ ದ್ಯಾಟ್. ವಿತ್ ಎವ್ರಿ ಚೈಲ್ಡ್ ಎ ಮದರ್ ಈಸ್ ಆಲ್ಸೋ ಬಾರ್ನ್. ಒಬ್ಬ ತಾಯಿಗೂ ಹುಟ್ಟನ್ನು ಕೊಟ್ಟಿದ್ದೀವಿ, ಒಬ್ಬ ತಾಯಿಗೂ ಮರು ಹುಟ್ಟನ್ನು ಕೊಟ್ಟಿದ್ದೀವಿ. ಅದು ನನಗೆ ಸಂತೋಷ ತರುವಂಥದ್ದು. ಆ್ಯಂಡ್ ಯಾಕೆ ಬೇಕು, ಯಾವುದಕ್ಕೆ ನೀವು ಸಂತಾನಹೀನತೆ ಅಂತ ಕರಿತೀರಾ? ಯಾರಲ್ಲಿ ಸಂತಾನಹೀನತೆ ಅಂತ ಕರಿತೀರಾ? ಗಂಡ ಹೆಂಡತಿ ಮದುವೆ ಮಾಡಿಕೊಂಡು ರೈಟ್ ಸೆಕ್ಷುವಲ್ ಆಪ್ಟಿಟ್ಯೂಡ್, ಲೈಂಗಿಕ ಕ್ರಿಯೆಯನ್ನು ಸರಿಯಾಗಿ ನಡೆಸಿ 2 ವರ್ಷವಾದರೂ ಕೂಡ
ಮಕ್ಕಳಾಗದಿದ್ದಲ್ಲಿ ಅಂಥ ಕೇಸ್ಗಳನ್ನು ನಾವು ಸಂತಾನಹೀನತೆ ಕೇಸ್ಗಳು ಅಂತ ಕರಿತೀವಿ ಸಾಮಾನ್ಯವಾಗಿ. ಮತ್ತು ಏನೇನು ಕಾರಣಗಳು, ಅದರಲ್ಲಿ ಗಂಡಸರಿಗೂ ನೀವು ಹೇಳ್ದಂಗೆ ಬಹಳ ಇಂಪಾರ್ಟೆಂಟ್ ಆಗಿ ಹೇಗೆ ಗಂಡಸರಿಗೆ ಹೆಂಗಸರಿಗೆ ತೊಂದರೆ ಇರುತ್ತೋ ಈಕ್ವಲ್ ಆಗಿ ಈ ನಡುವೆ ಗಂಡಸರಿಗೂ ಅಷ್ಟೇ ತೊಂದರೆ ಇದೆ. ನಾವು ಇನ್ಫರ್ಟಿಲಿಟಿ ಅಂತ ಹೆಡ್ಡಿಂಗ್ ಹಾಕ್ಬಿಟ್ರೆ 3 ಕಾರಣಗಳನ್ನ ಫಸ್ಟ್ ನೋಡ್ಬಿಡ್ತೀವಿ. ಒಂದು ಒಬೆಸಿಟಿ, ಎರಡನೇದು TB, ಮೂರನೇದು ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ ಬಿಟ್ವೀನ್ ದ ಸ್ಪೌಸಸ್, ಅಂದರೆ ಗಂಡ ಹೆಂಡತಿ ನಡುವೆ ಅಮಾನವೀಯವಾದ ಸಂಬಂಧಗಳು ಅಥವಾ ಮಾನವೀಯ ಸಂಬಂಧಗಳ ಹೊಂದಾಣಿಕೆ ಇಲ್ಲದೆ ಇರುವಂಥ ಕೇಸ್ಗಳಲ್ಲಿ ಮಕ್ಕಳಾಗಲ್ಲ ಅಂತ. ಇದು 3 ಮೇಜರ್ ಆಗಿ ಬರುತ್ತೆ. ಹಾಗೆಯೇ ನಮ್ಮಲ್ಲಿ ಮೇಲ್ ಇನ್ಫರ್ಟಿಲಿಟಿ ಅಂತ ತಗೊಂಡ್ರೆ ಡಯಾಬಿಟೀಸು, ಒಬೆಸಿಟಿ ಮುಖ್ಯವಾಗಿ ಕಾರಣಗಳು ಎಂಡೋಕ್ರೈನ್ ಸಿಸ್ಟಮಲ್ಲಿ. ಮತ್ತು ಗಂಡಸರಲ್ಲಿ ಸ್ಪರ್ಮ್ಗಳ ಕೊರತೆ, 1 ಮಿಲಿಲೀಟ್ರಿಗೆ ವೀರ್ಯಾಣು ಸೆಮೆನ್ನಲ್ಲಿ 60 ಮಿಲಿಯನ್ ಇರಬೇಕು. 60 ಮಿಲಿಯನ್ ಹೋಗೋದು ಒಂದೇನೆ, 59 ಮಿಲಿಯನ್ 999 ವಾಪಸ್ ಬರ್ತವೆ. ಹೋಗೋದು ಒಂದೇ. ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ದಿ ಬೆಸ್ಟ್ ಹೋಗುತ್ತೆ ನಾರ್ಮಲ್ ಆಗಿರೋರಲ್ಲಿ. ಇದು ಈ ನಡುವೆ ನೀವು ಹೇಳ್ದಂಗೆ ಅತ್ಯಂತ ಆಧುನಿಕ ವೈದ್ಯಕೀಯ ಆಧುನಿಕ ಜೀವನವನ್ನು ನಡೆಸಿ ನಾವೆಲ್ಲರೂ ಮಹಾ ಸುಪ್ರೀಂ ಅಂತಾಗಲಿ ಈಗೆಲ್ಲ ಇದ್ರ ನಡುವೆ ಮುಂದೆ ಕೂತ್ಕೊಂತಾರಲ್ಲ ಯಾರೋ ನಮ್ಮ ಇಂಜಿನಿಯರ್ಗಳು, ವಿಪರೀತ ಮುಂದೆ ಕೂತ್ಕೊಳ್ಳೋರು, 24 ಗಂಟೆ ಅದರಲ್ಲೇ ಇರೋರು, ಮಲ್ಕೊಂಡು ಇದು ನೋಡೋರು ಅದು ನೋಡೋರು, ಅವ್ರದ್ದು ಎಲ್ಲರದು ಕೂಡ ಜೀವನ ಶೈಲಿ ಅಂದರೆ ವಿಪರೀತವಾದ ಎಮೋಷನಲ್ ಡಿಸ್ಟ್ರೆಸ್ಸು, ಇಂಟೆಲೆಕ್ಚುವಲ್ ಡ್ರೈನೇಜು, ಫಿಸಿಕಲ್ ಎಕ್ಸಸೈಸಸ್ಗಳು ಇಲ್ಲದೆ ಇರೋವಂಥದ್ದು, ವಿಪರೀತವಾದ ಮುಖ್ಯವಾಗಿ ಸಿಗರೇಟು ಮತ್ತು ತಂಬಾಕು. ಯಾವುದೇ ಕಾರಣದಿಂದ ಸಿಗರೇಟು ಮತ್ತು ತಂಬಾಕು ನಿಮ್ಮ ಪೆನಿಸ್ಗೆ ವೀರ್ಯವನ್ನು ಪ್ರೊಡ್ಯೂಸ್ ಮಾಡುವಂತಹ ಆರ್ಗನ್ ಯಾವುದಿದೆ ಅಲ್ಲಿಗೆ ಬ್ಲಡ್ ಸಪ್ಲೈನ ಕಮ್ಮಿ ಮಾಡುತ್ತೆ. ಎಂಡ್ ಆರ್ಟ್ರಿಸಿನ ಅದೇನೇ ಹಾರ್ಟ್ಗೂ ತೊಂದರೆ ಮಾಡೋದು, ಎಂಡ್ ಆರ್ಟ್ರಿಸಿನ ತೊಂದರೆ ಮಾಡುತ್ತೆ ಅದು. ಅಂದರೆ ಹೊಗೆ ಸೊಪ್ಪು ಹಾಕೋರಲ್ಲಿ, ಬೀಡಿ ಸಿಗರೇಟ್ ಸೇದೋರಲ್ಲಿ, ಟು ಸರ್ಟನ್ ಎಕ್ಸ್ಟೆಂಟ್ ಕುಡುಕರಲ್ಲೂ ಅಥವಾ ಆಲ್ಕೋಹಾಲನ್ನು ಜಾಸ್ತಿ ತೊಗೊಳ್ಳೋರು ಅಂತ ಹೇಳ್ತೀವಿ. ಬಟ್ ಆಲ್ಕೋಹಾಲ್ಗೆ ಅಷ್ಟು ಎವಿಡೆನ್ಸ್ ಇಲ್ಲ, ಸಿಗರೇಟಿಂದ ಆಗಿರೋದು ಜಾಸ್ತಿ ಇದೆ. ನೆಕ್ಸ್ಟು ಟ್ಯೂಬರ್ಕ್ಯುಲೋಸಿಸ್. ಈ ಟ್ಯೂಬರ್ಕ್ಯುಲೋಸಿಸಲ್ಲಿ ಟ್ಯೂಬರ್ಕ್ಯುಲೋಸ್ ಬಂದೋಗಿರೋರಲ್ಲಿ ಗೊತ್ತಿಲ್ಲದೇ ಬೀಜಗಳು ಅಂತ ಟೆಸ್ಟಿಸ್ ಅಂತ ಕರಿತೀವಲ್ಲ, ಕೆಲವ್ರಿಗೆ ಅದರಲ್ಲೇ ಬಂದಿರುತ್ತೆ. ಆದರೆ ಏನು ಮಜಾ ಅಂದರೆ ಹೋಮಿಯೋಪತಿ ಥಿಯರಿ ಪ್ರಕಾರ ಯಾವುದು ಉಂಟು ಮಾಡುತ್ತೋ ಅದೇ ನಿವಾರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋ. ನಮ್ಮಲ್ಲಿ ಟೆಸ್ಟಿಸ್ಸಿಂದ ಆಗಿರುವಂತಹ ಟ್ಯೂಬರ್ಕ್ಯುಲೋಸಿಸ್ ಇಂದನೇ ಮಾಡಿದ ಮೆಡಿಸನ್ ಇದೆ, ಟ್ಯೂಬರ್ಕ್ಯುಲಿನಮ್ ಟೆಸ್ಟಿಸ್ ಅಂತ. ಆ ಔಷಧಿನೂ ಉಪಯೋಗಿಸ್ತೀವಿ ಬಹಳ ಕಡೆ, ಎಲ್ಲಿ ಹಿಸ್ಟ್ರಿ ಇದೆ ಅಲ್ಲಿ. ಮತ್ತೆ TB ಬೇರೆ ಇನ್ನೆಲ್ಲೇ ಆಗಿರಲಿ, ಹಿಂದೆ TB ಬಂದಿತ್ತು, 1.5 ವರ್ಷ TB ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಅಂಥವ್ರಲ್ಲೂ ಆ ಕೆಪಾಸಿಟಿ ಕಮ್ಮಿ ಆಗೋಗುತ್ತೆ. ಚಿಕ್ಕನ್ನಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಈ ಕ್ರಿಕೆಟ್ ಬಾಲು ಅಥವಾ ಎಲ್ಲೋ ಹತ್ತಿರ್ತಾನೆ, ಮೇಲೆ ಏನೋ ಹೋಗಿರ್ತಾನೆ, ಸೈಕಲ್ ಮೇಲೆ ಹತ್ತಿರ್ತಾನೆ, ಸೈಕಲ್ ಸೀಟ್ ಹೊಡ್ಕೊಂಡು ಆ ಬೀಜ ಹೋಗಿ ಜಜ್ಜಿ ಬಿಡೋದು, ಈ ಥರದ್ರಲ್ಲೂ ಅಟ್ರೋಫಿ ಅಂತ ಆಗುತ್ತೆ, ಅದು ಹೋಗುತ್ತೆ. ಇನ್ನು ಕೆಲವರಲ್ಲಿ ಬೀಜ ಕೆಳಗಡೆಗೆ ಹೊಟ್ಟೆನಲ್ಲೇ ಇರುತ್ತೆ, ಭ್ರೂಣಾವಸ್ಥೆನಲ್ಲಿ ಮಗು ಹೊಟ್ಟೆ ಒಳಗಡೆ ಇದ್ದಾಗ ಹೊಟ್ಟೆಲಿ ಇರುತ್ತೆ ಟೆಸ್ಟಿಸ್ ಬೀಜ, ಅದು ಕೆಳಗಡೆಗೆ ಇಳಿಬೇಕು. ಕೆಲವರಲ್ಲಿ ಕೆಳಗಡೆಗೆ ಇಳಿಯಲ್ಲ, ಅದು ಹೊಟ್ಟೆಲಿ ಸಿಗಾಕೊಂಡ್ಬಿಡುತ್ತೆ. ಅಂಥವ್ರಲ್ಲೂ ಕೂಡ ವೀರ್ಯಾಣು ಪ್ರೊಡ್ಯೂಸ್ ಆಗೋದಿಲ್ಲ. ಮತ್ತೆ ಚಿಕ್ಕನ್ನಲ್ಲಿ ಕೆಪ್ಪಟ್ರಾಯ ಅಂತ ಕರಿತೀವಿ, ಮಮ್ಸ್ ಅಂತ ಕರಿತೀವಿ. ಅದಕ್ಕೆ ಆ ಮಮ್ಸ್ ಇರೋರಲ್ಲಿ ಯಾರಿಗೆ ಮಮ್ಸ್ ಹೋಗಿರುತ್ತೋ ಮಮ್ಸ್ನ ಸೆಕೆಂಡ್ರಿ ಎಫೆಕ್ಟು ಗಂಡಸರಲ್ಲಿ ಟೆಸ್ಟಿಸ್ಗೆ, ಹೆಂಗಸರಲ್ಲಿ ಓವರೀಸ್ಗೆ, ಅಂಡಾಣು ಮೇಲೆ ಕೆಲಸ ಮಾಡುತ್ತೆ, ಓವರೀಸ್ ಮೇಲೆ ಕೆಲಸ ಮಾಡುತ್ತೆ. ಸೊ TB ಹಿಸ್ಟ್ರಿ ಇರೋರು ಇದಿಷ್ಟು ಸಾಮಾನ್ಯವಾಗಿ ನಾವು ಗಂಡಸರಲ್ಲಿ ನೋಡ್ತೀವಿ. ಹಾಗೆಯೇ ಹೆಂಗಸರಲ್ಲೂ ಕೂಡ ಅದರಲ್ಲಿ ಸುಮಾರು ಇರುತ್ತೆ. ಅವ್ರದ್ದು ಸಿಸ್ಟಮಿಕ್ ಡಿಸೀಸಸ್ಸು, ಅದರಲ್ಲೂ ಈ ಓವುಲೇಷನ್ನ ಸಪ್ರೆಸ್ ಮಾಡೋವಂಥದ್ದು ಒಬೆಸಿಟಿ ಇರೋರಲ್ಲಿ ಆಮೇಲೆ ವಿಪರೀತ ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ಸು, ಮತ್ತು ಲೋಕಲ್ ಆಗಿ ಥೈರಾಯ್ಡು, PCOD ಇದೆ ಅಂತ ಬರೋರು, ಆಮೇಲೆ ಸರ್ವಿಕ್ಸು ಚಿಕ್ಕದಾಗಿರೋರು, ಕ್ಲೋಸ್ ಆಗಿರೋರು, ಚಿಕ್ಕನ್ನಿಂದ ದೊಡ್ಡವರು ಬಂದಾಗ ಕ್ಲೋಸ್ ಸರ್ವಿಕ್ಸ್ ಇರೋರು, ಯೂಟ್ರಸ್ ಸರಿಯಾಗಿ ಡೆವಲಪ್ ಆಗದೆ ಇರೋರು, ಏಜೆನಿಸಿಸ್ ಅಂತ ಕರಿತೀವಿ, ಮುಲೇರಿಯನ್ ಏಜೆನಿಸಿಸ್ ಅಂತ, ಈ ಥರ ಇರೋರಿಗೂ ಕೂಡ ಆಗಲ್ಲ. ಅದನ್ನು ಸಮರ್ಥವಾಗಿ ಅದನ್ನೇ ನೋಡಿಕೊಂಡು ಅದಕ್ಕೆ ಸರಿಯಾದ ಔಷಧಿಯನ್ನು ಕೊಡುವಂಥದ್ದು ಹೋಮಿಯೋಪತಿಯ ಮುಖ್ಯ ತತ್ವ. ಮೇಜರ್ ಆಗಿ ಬರಬೇಕಾಗಿರೋದು ನಾನು ಥರ್ಡ್ ಒನ್, ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ದ ವೈಫ್. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಒಂದು ಅತ್ತೆ ಸೊಸೆನ ಕರ್ಕೊಂಬರೋಳು, ಮಕ್ಕಳಾಗಲಿಲ್ಲ ಅಂತ. 1 ಸತಿ ಬಂದು 2 ಸತಿ ಬಂದು ಸೊಸೆ ಹಿಂಗೆ ಕೂತಿದ್ಲು, ಕೇಳೋದೆಲ್ಲ ಹೇಳ್ತಾ ಇದ್ಲು.
3ನೇ ಸತಿ ಏನೋ ಹೆಚ್ಚು ಕಮ್ಮಿ ಆಗಿ ಸ್ವಚ್ಛ ಬರಲಿಲ್ಲ. ಅವಳು ನನ್ನ ಹತ್ರ ಎದುರುಗಡೆ, ಏನಮ್ಮ ಏನಾದ್ರು ಎಮೋಷನಲ್ ಲೆವೆಲಲ್ಲಿ, ಇಲ್ಲ ಡಾಕ್ಟ್ರೆ ಈ ಮನೆಗೆ ಮಕ್ಕಳು ಆಗೋದಿಲ್ಲ. ಏನಮ್ಮ ನೀನು ಹೆಂಗಂತೀಯ, ನೀನೇ ಮಕ್ಕಳಾಗಲ್ಲ ಅಂದ್ಬಿಟ್ರೆ ಅದೇನು ಆಗಲ್ವಾ ಅಂತ. ಅದಕ್ಕೆ ಇಲ್ಲ ಡಾಕ್ಟ್ರೆ, ಈ ನಮ್ಮ ಅತ್ತೆ ಬರ್ತಾಳಲ್ಲ ನಿಮ್ಮ ಹತ್ರ ಮಹಾಸತಿ ಸಾವಿತ್ರಿ ಥರ ಮಾತಾಡ್ತಾಳೆ, ಪ್ರಾಣ ತೆಗಿತಾಳೆ ಮನೇಲಿ. ಗಂಡನ್ನ ಅಂದರೆ ನನ್ನ ಗಂಡನ್ನ, ಇವಳು ಮಗನನ್ನ ಹದ್ದು ಬಸ್ತಲ್ಲಿ ನೂಲಲ್ಲ ಎಂಥದ್ದು ಸರ್ಗಲ್ ಕಟ್ಟಾಕಿ ಸೊಂಟಕ್ಕೆ ಸಿಗಿಸ್ಕೊಂಡ್ಬಿಟ್ಟಾಳೆ. ಅವನು ಹೆಸರಿಗೆ ಗಂಡ, ಎಲ್ಲ ಅಮ್ಮನ ಮಗ, ಎಲ್ಲ ಮೋಸ್ಟ್ ಆಫ್ ದಿ ಗಂಡಸರು ಅಮ್ಮನ ಮಕ್ಕಳೇ, ಅದರಲ್ಲಿ ಏನು ಮಾತೇ ಇಲ್ಲ. ಅದು ಆ ತಾಯಿಗೂ ಮಕ್ಕಳಿಗೂ. ಹಾ, ಮೊನ್ನೆ ಒಬ್ಳು ಕೇಳ್ತಾಳೆ, ಔಟ್ ಆಫ್ ದಿ ವೇ ಅಂತ ಅನ್ಕೋಬೇಡಿ, ಮೊನ್ನೆ ಒಬ್ಳು ಹೇಳ್ತಾಳೆ, ಸರ್ ಇವು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಅವ್ರ ಅತ್ತೆ ಸೇರಿಕೊಂಡು ಗಂಡ ಹೇಳ್ತಾನೆ, ಸರ್ ನಮ್ಮ ಮನೇಲಿ ಏನು ಗೊತ್ತಾ, ನನ್ನ ಹೆಂಡತಿ ಮಗ ಮಗಳು ಅವ್ರದ್ದು ಒಂದು ಗುಂಪು ಸರ್, ನನ್ನ ಮನೆಗೆ ಹೋದ್ಕೂಡಲೇ ಸುಮ್ಮನಾಗ್ಬಿಡ್ತಾರೆ. ಸರಿ ಸುಮ್ಮನಾದೆ ಏನೋ ಹೇಳ್ತಾನೆ ಅಂತ. ಆಮೇಲೆ ಅವಳು ಸ್ವಲ್ಪ ಅಪ್ರಿಡೇಟ್ ಅಮ್ಮಯ್ಯ, ಜೋರಾಗಿರೋ ಅಂಥವಳು, ಸೆಲ್ಫ್ ಫೀಲ್ಡು, ಈಗೋಯಿಸ್ಟಿಕ್ಕು. ಅವಳು ಸುಮ್ಮನೆ ಒಂದು ನೋಡಮ್ಮ ನಿನ್ಗೊಂದು ಟೆಸ್ಟ್ ಕೊಡ್ತೀನಿ, ನೀನು ಕರೆಕ್ಟಾಗಿ ಹೇಳ್ಬೇಕು ಅಂದೆ. ಏನು ಸರ್ ಅಂದ್ಲು, ನೀನು ನಿನ್ನ ಗಂಡ ನಿನ್ನ ಮಗ 10ನೇ ಫ್ಲೋರಲ್ಲಿ ಮಾಡಿ ಮೇಲೆ ಏನೋ ಮಾತಾಡ್ತಾ ನಿಂತಿದ್ದೀರಾ, ಇದ್ದಕ್ಕಿದ್ದಂಗೆ ಬಿರುಗಾಳಿ ಬೀಸಿ ಮಳೆ ಬಂದ್ಬಿಡುತ್ತೆ, ನಿಮ್ 3 ಜನನು ಕೊಚ್ಕೊಂಡು ಹೋಗುತ್ತೆ. ನಿನ್ ಗಂಡ ಮತ್ತೆ ಮಗ ತುದಿಲ್ ಸಿಗಾಕೊಂಡು ನೇತಾಡ್ತಾ ಇದ್ದಾರೆ, ನಿನಗೆ ಒಂದು ಕಬ್ಬಣದ ರಾಡ್ ಸಿಕ್ಬಿಡುತ್ತೆ, ಹಿಡ್ಕೊಂತೀಯ, ನೀನು ಉಡ್ಕೊಂಡೆ, ನಿನಗೆ ಒಂದು ಚಾನ್ಸ್ ಇದೆ, ಯಾರನ್ನು ಬದುಕಿಸ್ತೀಯ ಅಂದೆ. ನನಗೆ ಆಶ್ಚರ್ಯ ಆಗಿದ್ದು, ಆಬ್ವಿಯಸ್ಲಿ ಮಗನಲ್ವಾ ಡಾಕ್ಟ್ರೆ ಒಂದು, ಅಯ್ಯೋ ಇವನಜ್ಜಿ ಇದೇನಮ್ಮ ಹಿಂಗಂತೀಯ ಅಂದೆ. ಅದಕ್ಕೆ ಅವಳ ಎಕ್ಸ್ಪ್ಲನೇಷನ್ ಭಾಳ ಚೆನ್ನಾಗಿತ್ತು. ಡಾಕ್ಟ್ರೆ ಎಷ್ಟೇ ಆದ್ರೂ ಗಂಡ ನನಗೆ ಪರಕ್ಕೆ, ನಾನು ಈ ಪ್ರಶ್ನೆನ 4-5 ಹೆಂಗಸ್ರಿಗೆ ಕೇಳಿದ್ದೀನಿ. ಇನ್ನೊಂದಿಬ್ರು ನಾನು ಗಂಡನ ಬದುಕಿಸ್ತೀನಿ, ಗಂಡ ಇದ್ರೆ ಇನ್ನೊಂದು ಮಗು ಆಗ್ಬೋದು ಅಂತಾಳೆ. ಅವ್ರವ್ರದ್ದೇ ಪರ್ಸೆಪ್ಷನ್ಸ್ ಅವ್ರವ್ರದ್ದೇ ಹೇಳ್ತಾರೆ. ಈಕೆ ಹೇಳಿದ್ದು ನನಗೆ ನಾಟಿದ್ದು ನನ್ನ ತಲೆಗೆ, ನನಗೆ ಒಂಥರ ಬುದ್ಧನಿಗೆ ಜ್ಞಾನೋದಯ ಆದಂಗೆ ಆಗಿದ್ದೇನು ಅಂದರೆ, ಡಾಕ್ಟ್ರೆ ಗಂಡ ಎಷ್ಟೇ ಆದ್ರೂ ಪರಕೀಯ ಅಲ್ವಾ ಅಂದ್ಲು. ಮತ್ತೆ ಮಗ ನಂದೇ ಪ್ರಾಡಕ್ಟ್ ಅಲ್ವಾ, ಎಲ್ಲೂ ಕಟ್ತೀವಿ ಅಂದ್ರೆ. ಅಲ್ಲಿವರೆಗೆ ಮನೆಗಳಲ್ಲಿ ಸೈಕಲಾಜಿಕಲ್ ಇಂಬ್ಯಾಲೆನ್ಸಸ್ಸು, ತಾಯಿ ಮಗ ಒಂದಾಗಿ ಇವಳನ್ನ ಮಾಡ್ತಾ ಇದ್ರು. ಮತ್ತೆ ಏನ್ ಮಾಡ್ತೀಯಮ್ಮ ಅಂದೆ. 1 ತಿಂಗಳು ಮುಟ್ ನಿಲ್ತು ಅಂತ ಗೊತ್ತಾಗ್ತಿದ್ದಂಗೆ ಮನೇಲಿ ಎಳ್ಳಿನ ಉಂಡೆ ಮಾಡ್ಕೊಂಡು ಪಪ್ಪಾಯ ತಿಂದು ಕುಣಿತಾಳಂತೆ ವಟ್ಟದಲ್ಲಿ. ಅದು ಹೋಗುತ್ತೆ ಸರ್, 3 ಸತಿ ಹಂಗೆ ಮಾಡ್ಕೊಂಡಿದ್ದೀನಿ ಇಂದು. ನಾನು ಹೇಳಿದೆ, ಯು ಹ್ಯಾವ್ ನೋ ರೈಟ್ ಟು ಕಿಲ್ ಯುವರ್ ಓನ್ ಫೀಟಸ್. ದೇವರು ನಿನಗೆ ಆ ಶಕ್ತಿಯನ್ನ ಆ ನಿರ್ಧಾರವನ್ನ ನೀನು ತಗೋಬಾರ್ದು. ಅವ್ರು ಯಾರ್ದೋ ಮೇಲೆ ನಿನಗೆ ನಿನ್ ಮಗು ಸಾಯಿಸ್ತೀಯಲ್ಲಮ್ಮ, ಇಟ್ ಅಮೌಂಟ್ಸ್ ಟು ಫಿಟಿಸೈಡ್, ಇಟ್ ಶುಡ್ ನಾಟ್ ಡೂ ಇಟ್. ನೀನ್ ಮಾಡಿದ್ಯಾ ಅಂತ ಒಪ್ಕೊಂಡ್ರೆ ನಿನ್ನ ಜೈಲಿಗೆ ಹಾಕ್ಬೋದು ಬೇಕಾರೆ, ನಿಜವಾಗ್ಲೂ ನೀನ್ ಮಾಡಿದ್ಯಾ ಅಂತ ಗೊತ್ತಾದ್ರೆ ಲಾ ಅದನ್ನ ಹೇಳುತ್ತೆ. ಹೆಣ್ಣು ಭ್ರೂಣ ಹತ್ಯೆ ಅಥವಾ ಈ ಯಾವುದೇ ಭ್ರೂಣ ಹತ್ಯೆ ತಪ್ಪು ಅಂತ. ಅದನ್ನ ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ, ಈ ನಡುವೆ ವಿಪರೀತ ಇಷ್ಟು ಈಗೋಯಿಸ್ಟಿಕ್ ಬರ್ತಾರೆ ಅಂದ್ರೆ, ಓಹ್ ಗಂಡ ಹೆಂಡತಿ ಬಂದು ಕೂತ್ಕೊಳ್ತಾರೆ, ಹಾಯ್ ಅಂತೀನಿ, ಹಾಯ್ ಅಂತಾರೆ. ಇಲ್ಲಿ ಕೂತ್ಕೋವಾಗ್ಲೇನೆ ಗಂಡ ಈ ಕಡೆ ತಿರ್ಕೊಂಡಿರ್ತಾನೆ, ಹೆಂಡತಿ ಈ ಕಡೆ ತಿರ್ಕೊಂಡಿರ್ತಾಳೆ. ಓ ಇದು ಛತ್ತೀಸ್ ಇದು ಸರಿ ಏನ್ರಿ ಹೆಂಗಿದ್ದೀರಾ ಅಂತೀನಿ. ಹೇಳಿ ಅಂದ್ರೆ ಇದು ಎಲ್ಲ ಏನ್ ಪುರಾಣ ಹೇಳ್ತಾರೆ ನೆಕ್ಸ್ಟ್ ಹೇಳಿ. ಅಲ್ಲ ರೀ ಅದೇನೋ ಮಗು, ಅಯ್ಯೋ ಗೊತ್ತಿಲ್ವಾ ನಿಮ್ಗೆ ಹೆಂಗಸರ್ದು ಅಂತ ನಾವು ಇವಳ್ದೇ ಕತೆ ಹೇಳ್ತಾರೆ. ಆ ಹೊಂದಾಣಿಕೆ, ಸಾಮ್ಯತೆ. ನಾನು ಯಾವುದೋ ಒಂದು ಕೇಸಲ್ಲಿ ಹಿಂಗೆ ಬರೆದಿದ್ದೆ, ಒಂದು 25 ವರ್ಷದ ಕೆಳಗಡೆ ಒಬ್ಬ ಡಾಕ್ಟರ್ದು ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರಲಿಲ್ಲ, ಗಂಡನ ಮನೆ ಕಡೆಯವ್ರು ಇವ್ರ ಮೇಲೆ ದಬಾವಣೆ ಮಾಡ್ತಾ ಇದ್ರು, ಇವಳು ಗಂಡನ ಮೇಲೆ ಒಂಥರ ಹಂಗೆ ಸಿಟ್ಟು ಮಾಡ್ಕೊಳ್ತಾ ಇದ್ಲು. ಅದಕ್ಕೋಸ್ಕರ ಗಂಡನ ಮನೆಯವ್ರನ್ನ ವಿರೋಧ ಮಾಡೋದ್ರ ಜೊತೆಗೆ ಗಂಡನ ವೀರ್ಯಾಣುವನ್ನೂ ಕೂಡ ಅವಳ ದೇಹ ಹೊರಗಾಗ್ತಾ ಇತ್ತು ಅಂತ ಬರೆದಿದ್ದೆ. ತಗಳಪ್ಪ, ಹುಬ್ಳಿಯಿಂದ KMC ಇಂದ ಒಬ್ರು ಪ್ರೊಫೆಸರ್ ಆಫ್ ಮೆಡಿಸಿನ್ ಒಬ್ರು ಗೈನಕಾಲಜಿಸ್ಟ್ ಬಂದ್ಬಿಟ್ಟು ಒಂದ್ ದಿವಸ ಕುತ್ಕೊಂಡ್ರು ಕ್ಲಿನಿಕಲ್ಲಿ. ಏನ್ರಿ ಜನಗಳೆಲ್ಲ ದಾರಿ ತಪ್ಪಿಸ್ತಾ ಇದ್ದೀರಾ, ಸುಧಾ ಅಂತ ವಾರಪತ್ರಿಕೆಯಲ್ಲಿ ಹಂಗಂತ ಬರೀತೀರಾ ನೀವು, ಮನಸ್ಸು ಹಂಗ್ ಮಾಡಿದ್ರೆ ಹಿಂಗಾಗತ್ತಾ ಅಂತ. ನಾನು ತಕ್ಷಣ CR ಚಂದ್ರಶೇಖರ್ ಫೋನ್ ತಗೊಂಡೆ, ಸರ್ ಇಲ್ಲಿ ಹಿಂಗ್ ಆಗಿತ್ತು ಹಂಗಂತ ಬರ್ದಿದ್ದೆ. ಅವ್ರು ಹೇಳಿದ್ರು ಕರೆಕ್ಟ್ ಅಂತ. ಮನಸ್ಸು ಅಷ್ಟು ಮಟ್ಟಿಗಿರುತ್ತೆ. ಅದಕ್ಕೆ ಮಿಲ್ಟನ್ ಎಲ್ಲ ಒಂದ್ ಕಡೆ ಹೇಳ್ತಾನೆ, ದ ಮೈಂಡ್ ಕ್ಯಾನ್ ಮೇಕ್ ಹೆಲ್ ಇನ್ ಟು ಹೆವನ್, ಹೆವನ್ ಇನ್ ಟು ಹೆಲ್ ಅಂತ. ಮನಸ್ಸಿನ ನಿರ್ಧಾರಗಳು ಹೆಂಗಸರು ಮತ್ತೆ ಹೆಣ್ಮಕ್ಳಲ್ಲಿ ಕೂಡ, ಗಂಡಸರು ಮಾಡ್ಬೇಕು ಅಂತ ಸರಿ ಅಂತ ಅಲ್ಲ, ಅವರು ಕೂಡ ಒಂಚೂರು ನಾವು ಕ್ಷಮೆ ಆಧರಿತಿರ್ತೀವಿ, ನ್ಯಾಚುರಲಿ ಇಷ್ಟೆಲ್ಲ ತಡ್ಕೊಂಡ್ಬಂದಿರ್ತೀರಿ, ಈ ವಿಷಯಕ್ಕೆ ಮಕ್ಕಳಾಗದೇ ಇರೋಕೆ ಈ ನಿರ್ಧಾರಗಳನ್ನ ತಗೋಬೇಡಿ ಅನ್ನೋದು ನಮ್ಮ ಹಳೆ ಸಂಪ್ರದಾಯದಂತೆ. ಇದು ಮಕ್ಕಳೇ ಬೇಡ, ಇಂಡಿಪೆಂಡೆಂಟ್ ಆಗಿರ್ತೀವಿ, ವಿ ಡೋಂಟ್ ನೀಡ್ ಎನಿಥಿಂಗ್ ಅಂತ. ನಾವು ಮೊದಲೆಲ್ಲ ಏನು ಹೇಳ್ತಾ ಇದ್ವಿ, ಸುಭದ್ರ ಕುಟುಂಬ, ವಯಸ್ಸಾದ್ಮೇಲೆ ಮಕ್ಕಳು ನಮ್ಮನ್ನ ನೋಡ್ಕೊಂತಾರೆ, ಒಂದು ಸಂಸಾರ ಅಂತ ಬೆಳ್ಕೊಂಡು ಹೋಗುತ್ತೆ, ಒಂದು ಅನ್ಯೋನ್ಯತೆ ಇರುತ್ತೆ. ಈಗ ಮೆಡಿಸಿನ್ಗಿಂತ ಹೆಚ್ಚಿಗೆ ಸಂಸಾರ ಕುಟುಂಬದಲ್ಲಿ ಯಾರು, ನೀನು ಎಷ್ಟು ದುಡ್ಡಿದ್ರು ಬಡವಾಗಿರೋರನ್ನ ಭಾಳ ಜನ ನೋಡಿದ್ದೀನಿ.
ದುಡ್ಡಿದ್ದಾರಲ್ಲ ಸಾಹುಕಾರರು ಖಂಡಿತ ಅಲ್ಲ. ಯಾರು ಖುಷಿ ಪಡ್ತಾರೆ, ಸಂತೋಷ ಬರ್ತಾರೆ, ಫ್ರೆಂಡ್ಸ್ ಜೊತೆ ಇರ್ತಾರೆ, ಮನೆಗೆ ಹೋಗಿ ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೆಲ್ಲ ಮರ್ತೇ ಹೋಯ್ತು. ಅದು ಎಲ್ಲ ವಿಪರೀತ ಸಂಬಂಧಗಳು ಕೂಡ ನಮ್ಮ ಅವಶ್ಯಕತೆಗಳಿಗೆ. ಹಂಗಾಗಿ ಇದು ಯಾಕೆ ಹೇಳಿದೆ ಅಂದರೆ, ಇದೆಲ್ಲವೂ ಕೂಡ ಮಕ್ಕಳು ಆಗದೆ ಇರೋದಕ್ಕೆ ದೊಡ್ಡ ಕಾರಣ. ಆ ಪ್ರೊಫೆಸರ್ಸ್ ಇಬ್ರು ಬಂದ್ರಲ್ಲ, ಏನ್ರಿ ಬರೀತೀರ ಹಂಗಲ್ಲವಾ, ಈ ರೇಪ್ ಆದ ಕೇಸಲ್ಲಿ ಅವ್ರ ಪ್ರೀತಿ ಪಟ್ಟ ಆಗಿರ್ತಾ ಅವರಲ್ಲಿ ಸಂಬಂಧ, ಅವ್ರಿಗೆಲ್ಲ ಮಕ್ಕಳಾಗಲ್ವಾ, ರೇಪ್ ಕೇಸಲ್ಲಿ ಆಗಲ್ವಾ ಅಂತ. ಆವಾಗ ಫಿಸಿಯಲಾಜಿಕಲಿ ಸರಿಯಾಗಿರ್ತಾರೆ, ಅಚಾನಕ್ಕಾಗಿ ಆಗುತ್ತೆ. ಮನಸ್ಸು ನಿರ್ಧಾರ ಮಾಡಿದರೆ ಆಗಲ್ಲ. ಅದರಿಂದ ಅನ್ಯೋನ್ಯತೆ, ಗಂಡ ಹೆಂಡರ ನಡುವೆ ಒಂದು ಸಾಮ್ಯತೆ, ಒಂದು ಹೊಂದಾಣಿಕೆ. ಅವನು ಯಾರು, ನಮ್ಮ ಡಾರ್ವಿನ್ ಎಲ್ಲ ಒಂದು ಕಡೆ ಹೇಳ್ತಾನೆ, ಇಟ್ ಈಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಸೀಸ್ ಹೂ ಸರ್ವೈವ್, ನಾರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಹೂ ಸರ್ವೈವ್, ಬಟ್ ದ ಪರ್ಸನ್ ಹೂ ಅಡ್ಜಸ್ಟ್ ಅಂಡ್ ಅಡಾಪ್ಟ್, ಹೀ ಸರ್ವೈವ್. ನಿಸರ್ಗದ ನಿಯಮನೇ ಅದು. ಹೊಂದಾಣಿಕೆ ಮಾಡ್ಕೊಂಡವನು ಬದುಕ್ದ, ಗಂಟಲಿ ಮಾಡ್ದವನು ಹೋದ. ಸರ್, ಒಂದ್ ಕಡೆ ಈಗ ಏನಂದ್ರೆ 2 ವರ್ಷಗಳಾದ್ಮೇಲೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದು ಸಂತಾನಹೀನತೆಗೆ ಒಂದು ಕಾರಣ. ಅದಂತರ ಈಗ ಮದುವೆ ಆದ ತಕ್ಷಣನೇ 2 ವರ್ಷ ಮಕ್ಕಳೇ ಬೇಡ ಅಂತಾನು ಫ್ಯಾಮಿಲಿ ಪ್ಲಾನಿಂಗ್ ಇರುತ್ತೆ. ಹೇಗೆ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ನೀವು ಯಾವಾಗ ಮಾಡ್ಕೋಬೇಕು ಅಂದ್ರೆ 18 ವರ್ಷಕ್ಕೆ ಮದುವೆ ಆದ್ರೆ ಒಂದ್ 2 ವರ್ಷ ಮದುವೆ ಮಕ್ಳು ಮಾಡ್ಕೋಬೇಡಿ ಅಂತ ಹೇಳ್ಬೋದು. ನೀವು 32ಕ್ಕೆ ಆಗ್ಬಿಟ್ಟು ಇನ್ನೊಂದ್ 2 ವರ್ಷ ಮಾಡಬಾರ್ದು ಅಂದ್ರೆ ಆ ಹುಟ್ಟೋ ಮಕ್ಳು ಹೆಂಗ್ ಹುಡ್ತಾವು? ನಾವು ಹೇಳ್ತಾರೆ ಬಹಳ ಕ್ಲಿಯರ್ ಆಗಿ, ಇಟ್ಸ್ ಬಿನ್ ಪ್ರೂವ್ಡ್. ಓಕೆ, ಇಫ್ ಎ ಲೇಡಿ ಗೆಟ್ಸ್ ಮ್ಯಾರಿ ಆಫ್ಟರ್ 30, ಮಕ್ಕಳು ಬೇಕು ಅಂದ್ರೆ 75% ಆಫ್ ದಿ ADHD ಕೇಸಸ್, ಆಟಿಸಮ್ ಕೇಸಸ್, ಹುಚ್ಚುಚ್ಚಂಗ್ ಆಡ್ತವೆ ಊರಲ್ಲ, ಒಂದ್ ಕಡೆ ಅಲ್ಲಿ ಹೊಡಿತವೆ, ಇಲ್ಲಿ ಹೊಡಿತವೆ, ದಡ ಬಡ ಅಂತ, ಪಕ್ಕದಲ್ಲಿ ಬಾಂಬ್ ಬಿದ್ರು ಗೊತ್ತಾಗಲ್ಲ, ಫ್ಯಾನ್ ನೋಡ್ತಾ ಕೂತ್ಕೊಂಡ್ಬಿಡ್ತವೆ. ಇಂಥ ಮಕ್ಕಳನ್ನೆಲ್ಲ ಕಟ್ಕೊಂಡ್ಬಿಟ್ಟು, ಅಂದ್ರೆ ಬಾಕಿಯವ್ರು ಹುಟ್ಟಲ್ವಾ ಮಕ್ಕಳು, ಅದೆಲ್ಲ ಅಪರೂಪ. ಗೊತ್ತಿದ್ದು ನೀವು 30 ಆದ್ಮೇಲೆ ಮಕ್ಕಳು ಮಾಡ್ಕೋಬೇಡಿ. ಮದುವೆ ಆದ್ರೆ 2 ವರ್ಷ ನಿಮಗೆ ಮಕ್ಕಳು ಬೇಡ ಅಂತ ಯಾರು ಹೇಳಿದ್ರು? ಪ್ರೊಫೆಷನ್ನೇ ಮುಖ್ಯ, ಕೆರಿಯರೇ ಮುಖ್ಯ ಅಂತ ಹೇಳಿ ಯಾವ ದದ್ದು ಮಕ್ಕಳು ಎತ್ಕೊಂಡ್ಬಿಟ್ಟು ಲೈಫ್ ಲಾಂಗ್ ನೀವು ಕೂತ್ಕೋಬೇಕಲ್ಲ, ಅದೇಂಗಿರುತ್ತೆ. ಸೊ ನನ್ನ ಪ್ರಕಾರ ಮದುವೆ ಮತ್ತೆ ಸಂತಾನ ಪ್ರಾಪ್ತಿ, ಇವೆರಡು ಸಂತಾನಾಭಿವೃದ್ಧಿ, ಇವೆರಡೂ ಕೂಡ 30 ವಯಸ್ಸಿನ ಒಳಗಡೆ ಎಲ್ಲ ಹೆಣ್ಮಕ್ಳು ದಯಮಾಡಿ ಮುಗಿಸ್ಕೊಂಬಿಡಿ. ನಿಮ್ಮ ಎಲ್ಲ ಕೆರಿಯರು, ನಿಮ್ಮ ಇಡೀ ಹೆಣ್ತನ, ನಿಮ್ಮ ಇಡೀ ಜೀವನ ಸುಗಮವಾಗಿರುತ್ತೆ. ಇಲ್ವಾ, ಒಂದು ಆಟಿಸಮ್ ಮಗು ಹುಟ್ಬಿಟ್ರೆ ಈ ಜನ್ಮಕ್ಕಂಟಿ ಛಾಪ, ಅದು ಮುಗಿಯಲ್ಲ. ಒಂದು 10% ಬುದ್ಧಿಮಾಂದ್ಯ, ಆಟಿಸಮ್ಮು, ಎಲ್ಲೋ ಹುಚ್ಚುಚ್ಚಂಗಾಡೋದು, ಮರ್ತೋಗೋದು, ಎಲ್ಲಿ ಕೂತಿರ್ತೀವಿ ಅಂತ ಗೊತ್ತಿಲ್ಲದೆ ಇರೋದು, ತೊದಲೋದು, ಮಾತು ಸರಿಯಾಗಿ ಬರದೇ ಇರೋದು, ಇವೆಲ್ಲ 30ರಿಂದ 35 ಆದಮೇಲೆ ಇನ್ನೂ ಇಟ್ಸ್ ಟೂ ಡೇಂಜರಸ್. ಹಂಗಾರೆ ಆಗಲ್ವಾ? ನನ್ನ ಹತ್ರನೇ ಒಂದು ಕೇಸ್ ಇದೆ. ಇನ್ಫ್ಯಾಕ್ಟ್ 47 ವರ್ಷದವಳು, ಅವಳು ಮಕ್ಕಳಾಗ್ಲ, ನೀವೆಲ್ಲ ಅಜ್ಜಿರೆಲ್ಲ ಬಂದ್ಬಿಟ್ಟು ಮಕ್ಕಳಾಗ್ಲಿಲ್ಲ ಅಂದ್ರೆ ಎಲ್ಲ ಆಗ್ತಾರೆ, ಹೋಗಮ್ಮ ಅಂದೆ. ಹಿಂದಿ ಅವಳು ಬಾಂಗ್ಲಾದಿಂದ ಪಾಪ ಗುದ್ದಾಡಿ ವೀಸಾ ತಗೊಂಡು ಇಲ್ಲಿಗೆ ಬಂದಿದ್ಲು. ಪಾಪ ನನ್ಗೆ ಅರ್ಥ ಆಗುತ್ತೆ, ಗಂಡಂಗೆ 52, ಆಕೆ 47. ಅವಳಿಗೆ 2 ಸರಿ ಅಬಾರ್ಷನ್ ಆಯ್ತು, 3ನೇ ಸರಿ ಡೆಲಿವರಿ ಆಯ್ತು. ಅದು ಫೋಟೋ ಕಳಿಸಿದ್ಲು ಮೊನ್ನೆ. ಎಲ್ಲೋ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಒಂದು 47 ವರ್ಷದಲ್ಲಿ ಅದೊಂದು ಆಗಿರೋದು. ಇನ್ನೊಬ್ರು ನಮ್ಮ ಎಂಥದಪ್ಪ ಅದು MP ಪ್ರಕಾಶ್ ಅವರು, ಯಾವುದಾದ್ರು ಹೂವಿನಡಗಲಿನಲ್ಲಿ ಒಬ್ಬ ಪ್ರೊಫೆಸರ್ಗೆ, ಅವರು ಒಬ್ಬರಿಗೆ 52 ವಯಸ್ಸು, ಅವ್ರಿಗೆ ಹೆಣ್ಣಿಗೆ 45 ವರ್ಷ. ಅದೊಂದು ಕೇಸಲ್ಲಿ ಆಗಿರೋದು. 2 ಕೇಸು ನಮ್ಮ ಹತ್ರ ಕಣ್ಣಾರೆ ಇದೆ. ಕಷ್ಟ ಏನಾಗುತ್ತೆ ಅಂದ್ರೆ, ಆ ವಯಸ್ಸಲ್ಲಿ ಮಾಡ್ಕೊಂಡು ಎಲ್ಲರೂ ಆ ಚಾನ್ಸ್ ತಗೋಬಾರ್ದು. ಅದರಿಂದ ಗುಡ್ ಅದರಿಂದ ಪ್ರಶ್ನೆ ಇಷ್ಟೇ, ದಯಮಾಡಿ 30 ವಯಸ್ಸೊಳಗಡೆ ನಿಮ್ದೆಲ್ಲ ಮುಗಿಸ್ಕೊಳ್ಳಿ. ಇಲ್ಲದೆ ಇದ್ರೆ ಬಹಳ ತೊಂದರೆಗೆ ಒಳಗಾಗ್ತೀರಿ. ನಂಬರ್ 1. ನಂಬರ್ 2, ನಿಮ್ಮ ಮುಖ್ಯವಾಗಿ ತೊಂದರೆಗಳು ಇತ್ತೀಚೆಗೆ ಬರ್ತಾ ಇರೋದು ಗಂಡ ಹೆಂಡತಿ ನಡುವೆ ಸಾಮ್ಯತೆ ಇಲ್ಲದೆ ಇರೋವಂಥದ್ದು, ಮತ್ತೆ ಗಂಡನ ಮನೆ ಕಡೆಯವರ ದಬಾವಣೆ, ಇದೆರಡೂ ಆಗಿರುವಂಥದ್ದು. ಇನ್ನು ಕೆಲವು ಕೇಸಲ್ಲಿ ಅವ್ರದ್ದು ವೈಯಕ್ತಿಕವಾಗಿ ಇರುತ್ತೆ. ನನ್ನ ಹತ್ರ ಇನ್ಫ್ಯಾಕ್ಟ್ ಒಂದು ಕೂಡು ಕುಟುಂಬದಿಂದ ಒಂದು ಬಹಳ ಸುಂದರವಾದ ಯುವತಿ, ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಅವಳು ಗಂಡ ಬಂದು ಕೂತ್ಕೊಂಡ್ರು, ಎದುರುಗಡೆ ಕೂತ್ಕೊಂಡ್ರು. ಏನ್ರಿ ತೊಂದರೆ ಅಂದೆ ನಾನು. ಹೆಡೇಕ್ ಅಂತು ಅಂದ ಗಂಡ. ಏನ್ರಿ ಅಂತಾನೆ. ಏನ್ರಿ ಹೆಡೇಕ್ ಅಂತ. ಹೆಡೇಕು ಮತ್ತೆ ಏನ್ರಿ ಅಂತ. ಮದುವೆ ಆಗಿ 1.5 ವರ್ಷ ಆಗಿದೆ. ಅವಳು ಇವನನ್ನ ಹತ್ರಕ್ಕೆ ಬಿಟ್ಕೊಂಡಿಲ್ಲ. 1.5 ವರ್ಷದ ಇವನ್ ಶಂಕ ಹೊಡಿತಾ ಇದ್ದಾನೆ. ಸೊ ಇವನಿಗೆ ಅವಳಿಗೆ ಹೆಡೇಕು, ಇವನಿಗೆ ಹೆಡೇಕಲ್ಲ. ಏನು ಅಂದ್ರೆ, ಒಂದು 5 ನಿಮಿಷ ಗಂಡನ ಹೊರಗಡೆ ಕೂರಿಸಿ ಎಲ್ಲ ವಿಚಾರಿಸ್ಕೊಂಡ್ಮೇಲೆ ಇವ್ರು ಕೂಡು ಕುಟುಂಬದಲ್ಲಿ ಇರ್ತಾ ಇದ್ರು. ಮನೆಯಲ್ಲಿ ಅಪ್ಪ ಅಮ್ಮದಿರು ಅವ್ರವ್ರ ರೂಮಲ್ಲಿ, ಮಕ್ಕಳನ್ನೆಲ್ಲ ಒಂದ್ ಕಡೆ ಸಾಲ ಮಲಗಿಸ್ಬಿಡೋರು ಚಾಪೆ ಹಾಸಿ.
ಯಾವನ ಒಬ್ಬ ಇವ್ರ ಅಕ್ಕ ಒಬ್ಳು ಮದುವೆಗೆ ಅಮೆರಿಕಕ್ಕೆ ಹೋದ್ಲು. ಯಾವಾಗಲೂ ಮಾತಾಡ್ತಾವ, ಹುಷಾರು ಆ ಶಾಮಿ ಪಕ್ಕ ಮಲ್ಕೋಬೇಡ, ಅವನು ಈ ವಿಲ್ ಮಿಸ್ ಮ್ಯಾನೇಜ್, ಹಂಗೆ ಹಿಂಗೆ ಅಂತೀವಿ, ಹೂನಕ್ಕ ಹಂಗೆ ಮಾಡ್ತಾ ಇದ್ದಾಳೆ ಅಂತ. ಸೊ ಏನ್ ಮಾಡೋದು ಅಂತ ಅವಳೇನು ಕಲ್ತ್ಕೊಂಡ್ಬಿಟ್ಲು, 2 ಕೈಯಿಂದ ಹಿಂಗೆ ಮಡಿಸ್ಕೊಳ್ಳೋದು, ಮಂಡಿನ ಮಡಿಸ್ಕೊಳ್ಳೋದು, ಆ ಫೀಟಸ್ ಪೊಸಿಷನ್ ಅಂತೀವಿ. ಆ ಪೊಸಿಷನ್ ಅಲ್ಲಿ ಮಲಸ್ಕೊಂಡ್ರೆ ನೀವು ಕ್ರೇನ್ ತಂದ್ರೂ ಬಿಡ್ಸಕ್ಕಾಗಲ್ಲ. ಆ ಪೊಸಿಷನ್ಗೆ ಬರೋದನ್ನ ಕಲ್ತ್ಕೊಂಡ್ಬಿಟ್ಲು. ಅವಳಿಗೆ ಮಲಗೋದು ಅಂದ್ರೆ ಆ ಚೈಲ್ಡ್ ಅಬ್ಯೂಸ್ ಕೇಸ್ ಅಂತ ಹೇಳ್ತೀವಿ. ಚಿಕ್ಕಂದಲ್ಲಿ ಆಗುವಂತ ಲೈಂಗಿಕ ದುರ್ಘಟನೆಗಳು, ಆ ಲೈಂಗಿಕವಾಗಿ ಹೆಣ್ಮಕ್ಳ ಮೇಲೆ ನಡೆಯುವಂತ ದುರಾಚಾರ, ಅತ್ಯಾಚಾರ, ಇವುಗಳನ್ನ ಎಷ್ಟೋ ಸರಿ ಅವ್ರ ಮನಸ್ಸಿನ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ಆ ಗಂಡನಿಗೆ ಅವಳ ಹತ್ರಕ್ಕೆ ಹೋಗಕ್ಕಾಗ್ಲೇ ಇಲ್ಲ. ಅವಳು ಮಲಕ್ಕೊಂಡ್ರೆ ಶಿ ವುಡ್ ಕಮ್ ಟು ದಿಸ್ ಪೊಸಿಷನ್. ಅದ್ ಹೇಳ್ಕೊಂಡ್ಲು. ಅವ್ಳಿಗೆ ಬುದ್ಧಿವಾದ ಹೇಳಿ, ಅದಕ್ಕೆ ನಿನ್ ಗಂಡಂದ ಏನಮ್ಮ ತಪ್ಪಿದೆ, ಹಿಂಗಾದ್ರೆ ಅವ್ನು ಇನ್ನೊಂದು 6 ತಿಂಗಳು ನೋಡಿ ನಿನ್ನೂ ಬಿಟ್ಬಿಡ್ತಾನೆ, ನೀನು ನಗರ್ಕ ಘಾಟ್ಕ ಆಗ್ತೀಯಾ, ಎಲ್ಲಾದ್ರೂ ಉಂಟು, ಅವಂದೇನು ತಪ್ಪಿದೆ ಪಾಪ, ಎಲ್ಲ ಗಂಡಸರು ಯಾರೋ ಒಬ್ಬ ಮಾಡ್ದ ಅಂದ್ರೆ ಹಿಂಗ್ ಮಾಡ್ತಾ. ಅಂದ್ರೆ ಎಷ್ಟೋ ಸರಿ ರವಿ ಕಾಣದನ್ನ ಕವಿ ಕಂಡ ಅಂತಾರೆ. ಕವಿ ಕಾಣದನ್ನ ಒಬ್ಬ ವೈದ್ಯ ಕಾಣ್ತಾನೆ. ಒಬ್ಬ ನಾರ್ಮಲ್ ವೈದ್ಯ ಕಾಣದೇ ಇರೋದನ್ನ ಹೋಮಿಯೋಪತಿ ಡಾಕ್ಟರ್ ಕಾಣ್ತಾನೆ. ಯಾಕೆಂದ್ರೆ ಹೋಮಿಯೋಪತಿ ಡಾಕ್ಟ್ರು ಮನಸ್ಸು, ದೇಹ, ಬುದ್ಧಿ ಒಂದೇ ಘಟಕ ಅಂತ ನೋಡ್ತಾನೆ. ಮತ್ತೆ ಮನುಷ್ಯ ತನ್ನ ಸಂಬಂಧವನ್ನ ಸಮಾಜ, ಕುಟುಂಬ, ಕಾರ್ಯಕ್ಷೇತ್ರದ ಜೊತೆ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ನಾನೆಲ್ಲೂ ಬರೀ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ನೋಡೋದೇ ಇಲ್ಲ. ಒಂದು ಗಿವನ್ ಪಾಯಿಂಟ್ ನ 360 ಡಿಗ್ರಿಗಳಿಂದಲೂ ನೋಡೋವಂಥದ್ದು. ಇನ್ನೊಂದ್ಸರಿ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಅವಾಗೆಲ್ಲ 1 ತಿಂಗಳು 2 ತಿಂಗಳು ಕಾಯೋರು, ಸಿಕ್ಕಾಪಟ್ಟೆ ಜನ, 100-150 ಜನ, ಸಾಕಾಗೋಗಿತ್ತು. ಮನೆಗೆ ಇನ್ನೇನು ಹೊರಟಿದ್ದೆ 11 ಗಂಟೆಗೆ. ಲಾಸ್ಟ್ ಪೇಷಂಟು ನಮ್ಮ ರೋಡ್ನ ವ್ಯಾಪಾರಿಗಳು ಒಂದಿಬ್ಬರು ನನಗೆ ಚೆನ್ನಾಗಿ ಪರಿಚಯ ಇರೋರೆ. ಅಂದ್ರು, ಏನ್ರಿ ಇಷ್ಟೊತ್ತಲ್ಲಿ ಕ್ಯೂರೇ ಅಂದೆ. ಏನೇ ತೊಡೋದೇಕ್ನಾ, ಅರೆ ಇಷ್ಟೊತ್ತಲ್ಲಿ ಹಂಗೆ ನೋಡೋದು ಸಾಕಾಗಿದೆ, ನನಗೆ ತಲೆ ಕೆಟ್ಟೋಗಿದೆ. ಇಲ್ಲ ಹಗಲೊತ್ತು ಬರೋಕ್ಕಾಗಲ್ಲ, ನಾನು ಹೆಂಡ್ತಿ ಏನ ಹಗಲೊತ್ತು ಬರೋಕ್ಕಾಗಲ್ಲ, ಬೇಕೋ ಕ್ಯಾ ಹೇ ಅಂತ ಮ್ಯಾತ್ತಿಗೆ ಇಳಿಸ್ಕೊಂಬಂದ್ರು. ನೋಡಿದ್ರೆ ಒಂದು ಸೀತ್ರು ಸೀರೆ, ಅದನ್ನ ಲಪೇಟ್ಗೆ ಅಂತಾರಲ್ಲ, ಬರೀ ಸುತ್ಕೊಂಡು ಕರ್ಕೊಂಬಂದಿದ್ದಾರೆ. ಇದೇನ್ರಿ ಅಂದೆ. ಹೌದು ಸರ್, ಇದು ಅವಳದು 10ನೇ ಪ್ರೆಗ್ನೆನ್ಸಿ, 9 ಅಬಾರ್ಷನ್ ಆಗಿದೆ, ಇದು 10ನೇದು. ಇವಳದು ಏನು ಅಂದರೆ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆನೆ ಶಿ ಕೆನಾಟ್ ಬೇರ್ ಎನಿಥಿಂಗ್ ಟೈಟ್ ಅರೌಂಡ್ ಅವರ್ ವೇಸ್ಟ್, ಅರೌಂಡ್ ಅವರ್ ನೆಕ್, ಅರೌಂಡ್ ಅವರ್ ಚೆಸ್ಟ್ ಅಂತ. ಓಹೋ, ನನಗೆ ಅದು ಪಕ್ಕಾ ಪಾಯಿಂಟ್. ನಮಗೆ ಹೋಮಿಯೋಪತಿನಲ್ಲಿ ಇಷ್ಟು ಹೇಳಿಬಿಟ್ರೆ, ನಾನು ಹೇಳಿದೆ ಇನ್ನು ಬೈದು ಕಳಿಸಿ ಈಗಲೇ ಬೈತಾರೆ ಅವನು ಸಿಡ್ಕ ಪಡ್ಕ ಅಂತೆಲ್ಲವ, ಇನ್ನು ಯಾಕೆ ಅಂತೇಳಿ ನಾನೇನು ಮಾಡಿದೆ, ಆಯಿತು ಇವತ್ತು ಔಷಧಿ ಕೊಡ್ತೀನಿ, ಇನ್ನೊಂದು ವಾರ ಬಿಟ್ಕೊಂಡು ಬಾ, ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ಬರ್ಸು ಅಂತ ಹೇಳಿದೆ. ನಾನು ಅಸಿಸ್ಟೆಂಟಿಗೆ ಹೇಳಿದೆ. ಔಷಧಿ ಕೊಟ್ಟರು, ಮರ್ತೋಗ್ಬಿಟ್ಟಿದ್ದೆ ನಾನು. 1 ವಾರ ಆದಮೇಲೆ ಲೈಕ್ ಎನಿ ಅದರ್ ವುಮನ್ ಶಿ ಓರ್ ಎ ಸಾರಿ, ಶಿ ಕೇಮ್ ಲೈಕ್ ಎನಿ ಅದರ್ ಪೇಷಂಟ್. ಹಿಸ್ಟ್ರಿ ಕೊಟ್ಟು ನನ್ನ ಮುಂದೆ ಕೂತ್ಕೊಂಡ್ಲು. 9 ತಿಂಗಳು ಕಂಪ್ಲೀಟ್ ಆಯಿತು. 10ನೇದು ಅಬಾರ್ಷನ್ ಆಗಲಿಲ್ಲ. ಅವಳಿಗೆ ಮಗು ಹುಡ್ತು, ಅವಳಿಗೂ ಒಂದು ಗಂಡು ಮಗು ಹುಡ್ತು. ಅಲ್ಲಿ ನಾನು ಮಾಡಿದ್ದೇನು ಅಂದರೆ, ಇದು ಲ್ಯಾಕೆಸಿಸ್ ಅಂತ ಒಂದು ಔಷಧಿ, ಹಾವಿನ ಸುರುಕುಕ್ಕು ಹಾವಿನ ವಿಷದಿಂದ ಮಾಡಿದಂಥ ಒಂದು ಔಷಧಿ. ಆ ಫ್ಯಾಮಿಲಿದೆಲ್ಲ ವಿಷಯ ತಿಳ್ಕೊಂಡಾಗ ಏನು ಗೊತ್ತಾಯ್ತು ಅಂದರೆ, ಅವಳು ಎಲ್ಲ ಸಿಂಪ್ಟಮ್ಸು ಕೂಡ ಕೆಳಗಡೆಯಿಂದ ಮೇಲಕ್ಕೆ, ಹಾವಿನ ಬಾಲ ಹಿಡ್ಕೊಳ್ಳಿ, ಅದು ಕೆಳಗಡೆಯಿಂದ ಮೇಲಕ್ಕೆ ಹತ್ತುತ್ತೆ. ಮತ್ತು ಹಾವು ಎಂದೂ ಕೂಡ, ಹಾವಿನ ನೇಚರ್ ಇರೋವಂಥವ್ರು ವಿಪರೀತ ಸಸ್ಪಿಷಿಯಸ್ ಆಗಿರ್ತಾರೆ. ಮತ್ತು ಎಂದು ಯಾರಿಂದನೂ ಡಾಮಿನೇಷನನ್ನು ತಡ್ಕೊಳ್ಳಲ್ಲ. ಅದನ್ನು ಪ್ರೂವ್ ಮಾಡಿದ್ದ ಹೆರಿಂಗ್ ಅಂತವನು ಸುರುಕುಕ್ಕು ಅಂತ ಅಮೆಝಾನ್ ಫಾರೆಸ್ಟಲ್ಲಿ ಇರುತ್ತೆ. ಒಂದು ನಂಬಿಕೆ ಏನು ಅಂದರೆ, ಈ ಸುರುಕುಕ್ಕು ಹಾವನ್ನ ಯಾರು ನೋಡಿ ಬದುಕ್ತಾನೆ ಅವನನ್ನು ದೇವರು ಅಂತಾರೆ. ಅದು ಉಸಿರು ಬಿಟ್ಟರೆ ಸತ್ತೋಗ್ಯಾರೆ ಅಂತ. ಅವನಿಗೆ ಹೆರಿಂಗ್ ಅಂತ ನಮ್ಮ ಡಾಕ್ಟರ್ ಒಬ್ಬ, ಅವನು ನೋಡೋಣ ಅಂತೇಳಿ ಹಿಂಗೆ ಅದು ಬುಟ್ಟಿ ತೆಗಿತಾನೆ, ಅದು ಬುಸ್ ಅಂತ ಹೇಳುತ್ತೆ, ಹೊಡಿತಾನೆ. ಇವನು ಅದಕ್ಕಿಂತ ಮೊದಲೇ ಹೊಡಿತಾನೆ, ಅದು ಬಿದೋಗುತ್ತೆ ಅವನು. ಇವನು ಜ್ಞಾನ ತಪ್ಪು ಬಿದೋಗ್ತಾನೆ. ಪ್ರೂವಿಂಗ್ ಅಂತ ಕರಿತೀವಿ. ಅದರಲ್ಲಿ ಹೇಳ್ತಾನೆ, ಹಿ ಕುಡ್ ನಾಟ್ ವೇರ್ ಎನಿಥಿಂಗ್ ಟೈಟ್. ಕತ್ತಲ್ಲಿ ಇಸಗ್ದಂಗಾಗುತ್ತೆ ಅಂತಾರೆ. ಬ್ರೆಸ್ಟಲ್ಲಿ ಕಟ್ಕೊಳಕ್ಕಾಗಲ್ಲ, ಅವ್ರಿಗೆ ಬ್ರಾ ಹಾಕೊಳಕ್ಕಾಗಲ್ಲ, ಪ್ಯಾಂಟಿನೂ ಹಾಕೊಳಕ್ ಆಗ್ತಾ ಇರಲಿಲ್ಲ. ಸೊ ಇಷ್ಟೇ ನಾವು ಹೇಳಿದ್ ನನಗೆ. ಆಮೇಲೆ ವರ್ಕೌಟ್ ಮಾಡಿದ್ರೆ ಎಲ್ಲ ಲ್ಯಾಕೆಸಿಸ್ ಗುಣಗಳು ಅವಳಲ್ಲಿತ್ತು. ಕೂಡು ಕುಟುಂಬ, ಅತ್ತೆದು ಡಾಮಿನೆನ್ಸು, ಇವಳಿಗೇನು ಎಲ್ಲ ಅಂದ್ರೆ ಒತ್ತಿ ಒತ್ತಿ ಅಮುಕಿಟ್ಟಿದ್ದಾರೆ. ಬುಟ್ಟಿ ಬಾಯಿ ತೆಗೆದು ಕೂಡಲೇ ಮೇಲೆ ಹೊಡೆಯುತ್ತೆ. ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅದು ಕೂಡ್ಕೊಳ್ತು. ಲ್ಯಾಕೆಸಿಸ್ ವಾಸ್ ದಿ ಮೆಡಿಸಿನ್. ಅದು ಯಾಕೆ ಹೇಳಿದೆ ಅಂದ್ರೆ, ಒಂದೊಂದು ಕೇಸನ್ನು ಡಿಫ್ರೆಂಟ್. ಬರೀ ಇನ್ಫರ್ಟಿಲಿಟಿ ಕೊಟ್ಬಿಟ್ಟು IVF ಮಾಡಿ ಕಳ್ಸೋದಲ್ಲ. 75% ಆಫ್ ದಿ ಕೇಸಸ್, ನಾನು ಹೇಳ್ತಾ ಇರೋದಲ್ಲ, ಮೇಯೋ ಕ್ಲಿನಿಕ್ ಹೇಳುತ್ತೆ ಇವತ್ತು, 75% ಆಫ್ ದಿ ಆಟಿಸಮ್ ಕೇಸಸ್ ಆರ್ ಬಿಕಾಸ್ ಆಫ್ IVF ಅಂತ.
IVF ಸಕ್ಸಸ್ ಇಲ್ವಾ ಅಂದರೆ ಖಂಡಿತ ಇದೆ. 2 ಟ್ಯೂಬ್ ಬ್ಲಾಕ್ ಆಗಿರೋರಿಗೆ, ಮತ್ತೆ ನಾನಾ ಕಾರಣಗಳಿಂದ ಕನ್ಸೀವ್ ಆಗದೆ ಇರೋರಿಗೆ, ಮತ್ತೆ ಅಂಥದ್ದು ಪಿನ್ ಹೋಲ್ ಸರ್ವಿಕ್ಸ್ ಅಂತೀವಿ. ಆ ಸರ್ವಿಕ್ಸು ಯೂಟ್ರಸ್ಗೂ ಇಲ್ಲಿಗೂ ಮಾಡೋವಂಥದ್ದು, ಒಂದು ಪಿನ್ ಕೂಡ ಒಳಗಡೆ ಹೋಗೋಕ್ಕಾಗಲ್ಲ ಅಂಥವ್ರಿಗೆ, ಮತ್ತು ಗಂಡಸರಲ್ಲಿ ನಿಮಿರುವಿಕೆ ಪ್ರಾಬ್ಲಮ್ ಇರೋರಿಗೆ, ಅಂಥವ್ರಿಗೆ ತಗೊಂಡು IVF ಮಾಡಬೇಕಾಗುತ್ತೆ. ಆದರೆ ನಮ್ಗೆ ಗೊತ್ತಿರಲಿ, ದಿ ಬೆಸ್ಟ್ ಕ್ಲಿನಿಕ್ ಆನ್ ದಿಸ್ ಅರ್ತ್ ವಿಲ್ ಕ್ಲೈಮ್ ಓನ್ಲಿ 13.5% ಆಫ್ ಸಕ್ಸಸ್ ಇನ್ IVF. ನಿಮ್ಗೆ ಯಾಕೆ ಹೇಳಿದೆ ಅಂದರೆ ನಮ್ಮಲ್ಲಿ IVF ಒಬ್ಬಳು ಬರೋಳು IVF ಮಾಡಿಸ್ಕೊಂಡು 3 ಸತಿ ಫೇಲ್ ಆಗಿತ್ತು. ಆ ಕಾಲದಲ್ಲಿ 25 ವರ್ಷಕ್ಕೆ ಮುಂಚೆ ಬಾಂಬೆಯ ಒನ್ ಆಫ್ ದ ಟಾಪ್ ನಮ್ಮ ಹೇಮಮಲ್ಲಿಗೆ ಗೈನಕಾಲಜಿಸ್ಟ್ ಅವರು, ಅವ್ರ ಹತ್ರ ಮಾಡಿಸ್ಕೊಂಡು ಅವಳು ಬರೋಳು ನನ್ನ ಹತ್ರ. ಏನು ಮಾಡಿದ್ರು ಮತ್ತೆ ಅಬಾರ್ಷನ್ ಆಗೋದು. ಅವಳಿಗೆ 1.5 ವರ್ಷ ಔಷಧಿ ಕೊಟ್ಟು, ಮತ್ತೆ ಔಷಧಿ ಕೊಟ್ಟ ಮೇಲೆ IVF ಮಾಡಿಸ್ಕೊಳಕ್ಕೆ ಹೇಳಿದೆ. ಅವಳಿಗೊಂದು ಮಗು ಆಯಿತು. ಅದೇನಲ್ಲಿ ಚಾಮರಾಜ ಕಲ್ಯಾಣ ಮಂದಿರನೋ ಯಾವುದೋ ಒಂದು ಕಲ್ಯಾಣ ಮಂದಿರ, ಅದು ಏನು ದೊಡ್ಡ ಮದುವೆಗಿಂತ ದೊಡ್ಡದಾಗಿ ಮಾಡಿರು. ನನ್ನ ಕರೆದು ಕೂರಿಸಿ ನನಗೊಂದು ಹೂನಾರ ಹಾಕಿ, ಏನೋ ನಾನೇ ಗಂಡಸು ಅಂತಲ್ಲ. ಯಾಕೆ ಹೇಳಿದೆ ನಿಮ್ಗೆ ಅಂದ್ರೆ, ಪಾಪ ಇಲ್ದವ್ರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಒಂದೊಂದು ಕೇಸನ್ನು ವಿಭಿನ್ನವಾಗಿ ನೋಡ್ತೀವಿ. ಓಕೆ ಸರ್, ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಆಹಾರ ಎಲ್ಲ ಚೇಂಜ್ ಆಗ್ತಾ ಇದೆ, ಒಂದು ಕಾಯಿಲೆಗಳು, ಇದರಲ್ಲಿ ವಿಶೇಷವಾಗಿ ಸಂತಾನಹೀನತೆ. ಕರೆಕ್ಟ್, ನಾವು ಎಲ್ಲ ಕಡೆನೂ ಬೆಂಗಳೂರಲ್ಲಿ, ಇಡೀ ಇಂಡಿಯಾದಲ್ಲಿ ನೋಡ್ತಾ ಇದ್ವಿ, ಎಲ್ಲ ಕಡೆನೂ ಸಹಿತ IVF ಸೆಂಟರ್ಸ್ಗಳು ಹೆಚ್ಚಾಗ್ತದೆ. ಅಂದ್ರೆ ಎಲ್ಲ ಒಂದ್ ಕಡೆ ಕಾರಣ ಏನಂತಾರೆ, ಸಂತಾನಹೀನತೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊತೀನಿ. ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ, ಹೇಳಿ ತಮ್ಮ ಹೆಸರು, ಯಾವರಿಂದ? ನಾವಿಲ್ಲಿ ಬ್ಯಾಂಗ್ಳೂರ್ ಆಟಿನಗರದಿಂದ ಸರ್. ಹೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ನಮ್ ತಮ್ಮನ ವೈಫ್ ಕೇಳ್ಬೇಕಾಗಿತ್ತು ಸ್ವಲ್ಪ. ಕೇಳಿ. ಅವ್ರ ಮದುವೆ ಆಗಿ 5 ವರ್ಷ ಆಗ್ತಾ ಇದೆ. ಮತ್ತೆ ಅವ್ರಿಗೆ ಮದುವೆ ಆಗಿ 1 ವರ್ಷದಲ್ಲೇ ಪ್ರೆಗ್ನೆಂಟ್ ಆದ್ರು. ಹೇಳಿ. ಮತ್ತೆ ಮಗು ಟ್ಯೂಬಲ್ ನಿಂತೋಗಿತ್ತು. ಟ್ಯೂಬಲ್ ಪ್ರೆಗ್ನೆನ್ಸಿ ಪ್ರಾಬ್ಲಮ್. ಟ್ಯೂಬ್ ತೆಗೆದ್ಬಿಟ್ರ, ಕಟ್ ಮಾಡಿ? ಒಂದ್ ಸೈಡ್ ತೆಗೆದ್ಬಿಟ್ರು ಸರ್. ಸೊ ಒಂದೇ ಟೈರಲ್ಲಿ ಓಡ್ತಾ ಇದೆ. ಹೌದು, ಇನ್ನ ಮಕ್ಳು ಆಗಿಲ್ಲ, ಪ್ರೆಗ್ನೆಂಟ್ ಆಗಿಲ್ಲ. ಇಲ್ಲ, ಅವ್ರಿಗೊಂದು ಚಾನ್ಸ್ ಇದೆ. ಎಲ್ರಿಗೂ ಪ್ರತಿ ತಿಂಗಳು ಪ್ರೆಗ್ನೆಂಟ್ ಆಗೋ ಚಾನ್ಸ್ ಇದ್ರೆ, ನಿಮ್ಮ ಈ ಸೊಸೆಗೆ ಯಾರಿಗೋ ಆಕೆಗೆ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಚಾನ್ಸ್ ಇರುತ್ತೆ. ಒಂದ್ ಸೈಡ್ ಇರೋಲ್ಲ ಅಲ್ವಾ, ಆ 2ನೇ ಸೈಡಲ್ಲಿ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ಪ್ರಶ್ನೆ ಏನಿತ್ತು? ಅದೇ ಸರ್, ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಏನಾದ್ರು ಮಾಡ್ಬೇಕಾ ಅಂತ. ಅಲ್ಲ, ಈಗ ಟ್ರೀಟ್ಮೆಂಟ್ ಇಲ್ದೇನೆ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಟ್ಯೂಬಲ್ ಆಗ್ಬಿಟ್ಟಿದೆ. ಅದು ಫಾಲ್ಸ್ ಪ್ರೆಗ್ನೆನ್ಸಿ ಅಂತಾನೆ ಕರಿತೀವಿ, ಅಥವಾ ರಾಂಗ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸರಿಯಾಗಿ ಎಲ್ಲಾಗಬೇಕೋ ಅಲ್ಲಿ ಆಗಲಿಲ್ಲ ಅಂತ ಕರಿತೀವಿ. ನನ್ನ ಪ್ರಕಾರ ಹೇಳೋದಾದ್ರೆ, ಆಕೆಗೆ ಅಟ್ಲೀಸ್ಟ್ ಒಂದು 6 months ಹೋಮಿಯೋಪತಿಕ್ ಟ್ರೀಟ್ಮೆಂಟನ್ನು ಕೊಡಿಸಿ ಆಮೇಲೆ ಆಕೆ ಕನ್ಸೀವ್ ಆಗೋದು ವಾಸಿ. ಅಟ್ಲೀಸ್ಟ್ ಈ ಸರಿ ಆಗೋದು ಯೂಟ್ರಸ್ ಎಲ್ಲಾರು ಆದರೆ ಈ ಕಡೆ ಟ್ಯೂಬು ಹೋಗೋದಾಗುತ್ತೆ. ಆ ಥರ ಟ್ಯೂಬ್ ಹೋಗಿರೋರು ಇದ್ದಾರೆ, ಅವ್ರಿಗೆ ಒಂದ್ಸರಿ ಪ್ರಯತ್ನ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಾಕ್ಟರ್ BT ರುದ್ರೇಶ್ ಸರ್ ಹತ್ರ ಒಂದ್ಸರಿ ಸಂಪರ್ಕ ಮಾಡ್ಬೋದು. ಜೊತೆಗೆ ಸರ್, ನಾನು ಕೇಳ್ತಾ ಇದ್ದೆ, ಸಂತಾನಹೀನತೆ ಮಾಡರ್ನ್ ಲೈಫ್ ಹೇಗೆ ಸಮಸ್ಯೆ ತಂದು ಕೊಡ್ತಾ ಇದೆ ಅಂತ ಹೇಳಿ. ಅಲ್ಲ, ಅದೇನು ಅಂದ್ರೆ ನಮ್ಮ ಫಲವತ್ತತೆ ಗಂಡಸರಲ್ಲೂ ಕಮ್ಮಿ ಆಗ್ತಾ ಇದೆ. ಗಂಡಸರಲ್ಲಿ ನಾನು ಹೇಳ್ದಂಗೆ ಇನ್ ದ ನೇಮ್ ಆಫ್ ಮಾಡರ್ನ್ ಲೈಫ್ ಟೈಮ್ ಇಸ್ರೆ ನಿದ್ದೆ ಮಾಡಲ್ಲ. ನಮ್ಮ 8 hour ನಿದ್ದೆ ಮಾಡದೇ ಇದ್ರೆ ನಿಮ್ಮ ರಿಪೇರಿಂಗ್ ಕೆಪಾಸಿಟಿನೇ ಹಾಳಾಗೋಗುತ್ತೆ, ಫಲವತ್ತತೆ ಹಾಳಾಗೋಗುತ್ತೆ. ಮತ್ತೆ ಎಲ್ಲರೂ ಇದ್ರ ಮುಂದೆ ಕೂರಬಾರ್ದು ಅಂತಲ್ಲ, ಅದ್ರ ಮುಂದೆ, ಫೋನ್ ಮುಂದೆ ರಾತ್ರಿ 2 ಗಂಟೆ ಎಂಥದ್ದು. ಮೊನ್ನೆ ಯಾರೋ ಬಂದು ಹೇಳೆ, ಡಾಕ್ ಐ ಹ್ಯಾವ್ PCOS ಡಾಕ್ ಅಂದ್ಲು. ಹೌ ಡು ಯು ಸೇ ದಟ್ ಅಂದ್ಲು. ಐ ಗೂಗಲ್ ಡಾಕ್ ಅಂದ್ಲು. ಇನ್ನೇನೋ ಕೇಳಿದ್ಲು. ನಾನು ಮತ್ತೆ ಕೇಳಿದೆ, ಅದೇ ಹೌ ಡು ಯು ಸೇ ಐ ಗೂಗಲ್ ಡಾಕ್. 5 ನಿಮಿಷದಲ್ಲಿ 7 ಸರಿ ಗೂಗಲ್ ಅಂತಾರೆ. ನಾನು ಹೇಳಿದೆ, ಆ ಗೂಗಲ್ ಜೊತೆ ಇರೋ ಟೈಮ್ಗೆ ನಿನ್ ಗಂಡನ ಜೊತೆ ಇದ್ದೀರಿ, ಇಷ್ಟೊತ್ತಿಗೆ ಮಕ್ಕಳೇ ಆಗೋಗಿರವಲ್ರಿ. ಸೊ ಪೀಪಲ್ ಹ್ಯಾವ್ ಫರ್ಗಾಟನ್ ದಿ ಬೇಸಿಕ್ ಎಲಿಮೆಂಟ್ರಿ ಮೈ ಡಿಯರ್ ವಾಟ್ಸನ್ ಅಂತ. ಶರ್ಲಾಕ್ ಹೋಮ್ಸ್ ಅಲ್ಲಿ ಮಾತ್ಮಾತಿಕ ಅವನು ಹೇಳ್ತಾನೆ, ಎಲಿಮೆಂಟ್ರಿ ಮೈ ಡಿಯರ್ ವಾಟ್ಸನ್ ಅಂತ. ಎಲಿಮೆಂಟ್ರಿ ವಿಷಯಗಳನ್ನೇ ಬಿಟ್ಟಿದೀವಿ ನಾವು. ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ ಬೇಸ್ಡ್. ಈಗ ಯಾರನ್ನ ಕೇಳಲಿ, ಬರೋಕ್ ಮುಂಚೆ ಪೇಷಂಟ್ನೆಲ್ಲ ನೋಡೋದು. ಹಿಂಗೆ ಭಗವದ್ಗೀತೆ ಥರ ಇಷ್ಟು ತಪ್ಪ ಪುಸ್ತಕಗಳು ತಂದಿರ್ತಾರಲ್ಲಿ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಿನ್ ತೊಂದರೆ ಹೇಳಮ್ಮ ಅಂತೀವಿ. ಎಷ್ಟೋ ಸಾರಿ ಪೇಷಂಟ್ನ ನೇರವಾಗಿ ಮಾತಾಡ್ಸೋದ್ರಿಂದ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಗದೆ ಇರುವಂಥ ಐನಾತಿ ಪಾಯಿಂಟ್ಗಳು ಅವ್ರ ಜೊತೆ ಮಾತಾಡಿದಾಗ ಸಿಕ್ಕತ್ತೆ. ಸೊ ಅವರು ಕ್ವಾಲಿಟಿ ಟೈಮನ್ನ ಗಂಡ ಹೆಂಡತಿ ಕಳಿಬೇಕಾಗತ್ತೆ. ಮತ್ತೆ ನಾನು ಹೇಳ್ದಂಗೆ 8 ಗಂಟೆ ನಿಮ್ಮ ಆಫೀಸಿನ ಮನೆ ತರಬೇಡಿ, ನಿಮ್ಮ ಪಾಡಿ ನೀವು ಆರಾಮಾಗಿರಿ. ಈ ನೀವು ಹೇಳ್ದಂಗೆ ಅವ್ರು ಯಾರೋ ಹೇಳಿದ್ರಲ್ಲ ಮೊನ್ನೆ ಮಿನಿಸ್ಟ್ರು, ಅದೇನು ಬಿಡ್ರಿ 140 ಕೋಟಿ ಜನದಾಗ ನಿಮ್ದು ಬೇರೆ ಅಂತ ಹೇಳಿದ್ರಲ್ವಾ, ಅದು ಇಲ್ಲದೆ ಇದ್ದವ್ರಿಗೆ ಗೊತ್ತಾಗುತ್ತೆ ಯಾಕೆ ಆಧುನಿಕತೆ ನಮ್ಮನ್ನು ಇಷ್ಟೊಂದು ಹಾಳು ಮಾಡ್ತಾರೆ. ಬಿಡಿ, ಎಸ್ಪೆಷಲಿ ನಿಮ್ಮ ಸಿಗರೇಟ್ ಮತ್ತೆ ಕುಡ್ತಾ ಕೂಡ, ಅದು ಕೂಡ ಒಂದು ಕಾಂಟ್ರಿಬ್ಯೂಷನ್ ಇದೆ. ಓಕೆ, ಮಾತಾಡ್ತೇನೆ ಸರ್. ಇನ್ನೊಂದು ಕಾಲ್ ಇದೆ. ನಮಸ್ಕಾರ.
ನಮಸ್ತೆ ಸರ್. ಹೇಳಿ ಮೇಡಮ್, ತಮ್ಮ ಹೆಸರು, ಯಾವರಿಂದ? ಸರ್ ಲತಾ ಅಂತ ಸರ್, ಬೆಂಗಳೂರಿನಿಂದ ಮಾತಾಡ್ತಾ ಇರೋದು. ಓಕೆ, ಕೇಳಿ ಮೇಡಮ್, ಏನ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿಮಾ. ಸರ್ ನಮ್ದು 7 ಇಯರ್ಸ್ ಆಯ್ತು ಸರ್ ಮ್ಯಾರೇಜ್ ಆಗಿ. ಹಾ, ನಿಮ್ಗೆ ಎಷ್ಟಮ್ಮ ವಯಸ್ಸು? ಹಾಗೆ ಇಲ್ಲ ಸರ್. ವಯಸ್ಸು ಎಷ್ಟಮ್ಮ? ಹಲೋ, ನಿಮ್ಗೆ ವಯಸ್ಸು ಎಷ್ಟು ಮುಂದೆ? 27 ಸರ್. 27. ಮತ್ತೆ ಇನ್ನೂ ಟೈಮ್ ಇದೆ. ಹಾ, ಹೇಳಿ. ಸರ್ ಲ್ಯಾಪ್ರೋಸ್ಕೋಪಿನೂ ಆಯ್ತು ಸರ್, IUI ಟ್ರೈ ಮಾಡಿದ್ವಿ, 2 IUI ಫೇಲ್ಯೂರ್ ಆಯ್ತು ಸರ್. ಅಯ್ಯೋ, ಯಾಕೆ ಮಾಡಿದ್ರು? ಸರ್ ನೀರಿನ ಗುಳ್ಳೆ ಇತ್ತು ಅಂತ ಡ್ರಿಲ್ಲಿಂಗ್ ಮಾಡಿದ್ರು ಸರ್, ಓವರ್ ಎಂಡ್ ಡ್ರಿಲ್ಲಿಂಗು. ಹಾ, ಮತ್ತೆ ಬರುತ್ತೆ ಡ್ರಿಲ್ಲಿಂಗ್ ಮಾಡಿದ್ರು. ಮತ್ತೆ ಇದನ್ ಮಾಡೋಣ ಅಲ್ಲ, ಇನ್ನು ಲ್ಯಾಪ್ರೋಸ್ಕೋಪಿ ಆಗಿದೆ, IUI ಟ್ರೈ ಮಾಡೋಣ ಅಂತ ಮಾಡಿದ್ರು ಸರ್. 2 IUI ಫೇಲ್ಯೂರ್ ಆಯ್ತು ಸರ್. ಪ್ರೊಸೀಜರ್ಸ್ ಎಲ್ಲ IUI ಅಲ್ಲೂ ಕೂಡ ಅಯ್ಯೋ ಯಾರಿಗೆ ಮಾಡಬೇಕು ಅಂದ್ರೆ ನಾನು ಹೇಳ್ದಂಗೆ ಯಾರಿಗೂ ನಿಮುರುವಿಕೆ ಪ್ರಾಬ್ಲಮ್ ಇದೆ, ಗಂಡ್ಸಿಂಕಲ್ಲಿ ಆಗ್ತಾ ಇಲ್ಲ ಅಂಥವ್ರಿಗೆ IUI ಮಾಡಬೇಕಾಗತ್ತೆ. ನಿಮಗೆ ಸರ್ವಿಕ್ಸು ಪಿನ್ ಹೋಲ್ ಸರ್ವಿಕ್ಸ್ ಇದ್ದರೆ ನಿಮಗೆ ಮಾಡಬೇಕಾಗತ್ತೆ IUI. ಆದರೆ ನಾರ್ಮಲ್ ಆಗಿರೋರ್ಗು IUI ಮಾಡ್ತಾ ಕೂತ್ರೆ ಹೆಂಗಾಗತ್ತೆ? ಒಂದು ಆಗೋದಾಗಿದ್ದರೆ ನಾರ್ಮಲ್ಲಾಗಿ ಆಗ್ಬಿಡ್ಬೇಕಾಗಿತ್ತು. ಕೇವಲ ಕೆಲವು ಪೆಥಲಾಜಿಕಲ್ ಕಂಡೀಷನ್ಸ್ ಬಿಟ್ಟರೆ ಎಲ್ಲದರಲ್ಲೂ IUI ಮಾಡೋದು ನನ್ನ ಪ್ರಕಾರ ಸಮಂಜಸ ಅಲ್ಲ. ಈಗ ಇಷ್ಟೆಲ್ಲ ಆಯ್ತಲ್ಲ, ಆಗ್ಲಿಲ್ವಲ್ಲ, ಏನು ಹೇಳ್ತಾರೆ ಮತ್ತೆ ಇವಾಗ? IVF ಮಾಡಿಸ್ಕೊಳ್ಳಿ ಅಂತಾರೆ. ಒಂದ್ 3-4 IUI ಟ್ರೈ ಮಾಡೋಣ ಅಂತಿದ್ದಾರೆ ಸರ್. ಎಲ್ಲ ಸಾಕು. ಯಜಮಾನ್ರದ್ದು ಕೌಂಟ್ ಸರಿ ಇದೆಯಾ? ಸೆಮೆನ್ ಕೌಂಟು ಕರೆಕ್ಟ್ ಆಗಿದೆಯಾ? ಚೆನ್ನಾಗಿದೆ ಸರ್. ನಂದು 20 mm ಎಗ್ ಬರುತ್ತೆ ಸರ್. ಓ ಗ್ರೇಟ್. ಗ್ರೇಟ್. ಒಂಚೂರು ವೆಯ್ಟ್ ಮಾಡಿ ಅಮ್ಮ, ಇನ್ನು ಟೈಮ್ ಇದೆ. 27 ವಯಸ್ಸು. ನನ್ನ ಪ್ರಕಾರ ನೀವು ಹೇಳೋದು ನೋಡ್ರಿ ಏನೋ ಆಗ್ಬಾರ್ದಾಗಿಲ್ಲ ಅನ್ಸುತ್ತೆ. ಅವ್ರದ್ದು ಕೌಂಟ್ ಎಲ್ಲ ಚೆನ್ನಾಗಿದೆ ಅಂತೀರಿ, ನಿಮಗೆ ಎಗ್ ಸೈಜ್ 20 ಬರುತ್ತೆ ಅಂತೀರಿ. ನ್ಯಾಚುರಲ್ ಆಗಿ ಆಗಬೇಕು. ಒಂದು ಸ್ವಲ್ಪ ದಿವಸ ಬಿಟ್ಟು ನೋಡಿ. ಮತ್ತು ಈ ಹಾರ್ಮೋನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಈಸ್ಟ್ರೋಪ್ರೊಜೆಸ್ಟ್ರಾನ್ಗಳನ್ನು ಜಾಸ್ತಿ ಕೊಟ್ಟು ಕನ್ಸೀವ್ ಆದರೆ ನಿಮ್ಮ ಹುಟ್ಟೋ ಮಕ್ಕಳ ಕ್ವಾಲಿಟಿ 90% ಸರಿ ಇರಲ್ಲ. ಇದನ್ನು ಯಾರು ಹೇಳಲ್ಲ ಅನ್ಫಾರ್ಚುನೇಟ್ಲಿ. ಹೆಂಗೋ ಹಂಗೆ ಮಗು ಮಾಡ್ಕೊಂಡ್ಬಿಡೋದು ದೊಡ್ಡದಲ್ಲ, ಉದ್ದೇಶ ಖಂಡಿತ ಅದಲ್ಲ. ಸರಿಯಾದ ಮಗು ಹುಟ್ಟಬೇಕು, ಲೈಫ್ ಲಾಂಗ್ ಚೆನ್ನಾಗಿರುವಂಥ ಮಗು ಇರಬೇಕು. ಅಡ್ಡಾದಿಡ್ಡಿ ಮಗು ಹುಟ್ಟರೆ, ಇಂಬೆಸೈಲ್ ಮಗು ಹುಟ್ಟಿದ್ರೆ ಅದೇನು ಪ್ರಯೋಜನ ಇಲ್ಲ. ಈ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸ್ ನನ್ನ ಪ್ರಕಾರ ಆದಷ್ಟು ಮಕ್ಕಳು ಮಾಡ್ಕೊಳ್ದೇ ಇರೋದು ವಾಸಿ. ಅನಿವಾರ್ಯ ಟ್ರೈ ಮಾಡಿದ್ವಿ, ಓಕೆ, ಫೇರ್ ಎನಫ್. ಬಟ್ ಹೆಣ್ಣಿಗೆ 4 IUI ಮಾಡೋ ಹೊತ್ತಿಗೆ ನಿಮ್ಗೆ ಇನ್ನೇನಾದ್ರು ಒಂದು IVF ಮಾಡಿಬಿಟ್ರೆ ಹೆಂಗ್ಸೋಲ್ಲ ಗಂಡ್ಸೋಲ್ಲ ಅಂತ ಗಡ್ಡ, ಮೀಸೆ, ಬ್ರೆಸ್ಟಲ್ಲೆಲ್ಲ ಟ್ಯೂಮರ್ಸು, ಯೂಟ್ರಸ್ಸಲ್ಲೆಲ್ಲ ಟ್ಯೂಮರ್ಸ್ ಇಟ್ಕೊಂಡು ಬಂದಿರೋರು ಎಷ್ಟು ಜನ ಬರ್ತಾರೆ ಪಾಪ. ಅವ್ರಿಗೆಲ್ಲ ಈಗ ರಿವರ್ಸ್ ಮಾಡೋರು ಯಾರು? ಅಂದರೆ ಪ್ರಶ್ನೆ ಇಷ್ಟೇ, ಅವ್ರು ಮಾಡೋದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ, ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಒಂದ್ಸರಿ ಹೋಮಿಯೋಪತಿ ಪ್ರಯತ್ನ ಮಾಡಿ ನೋಡಿ ಅಮ್ಮ. ಸಂತಾನಹೀನತೆ ಸಮಸ್ಯೆ ಬಗ್ಗೆ ನಾವು ಹೇಳ್ತಾ ಇದೀವಿ. ಇದಕ್ಕೆ ಮುಖ್ಯವಾಗಿರುವಂಥ ಕಾರಣಗಳು ತಾವೆಲ್ಲ ಹೇಳ್ತಾ ಇದ್ರಿ, ಮಹಿಳೆಯರು ಪುರುಷರಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ರೀಸೆಂಟ್ ಇನ್ಸಿಡೆಂಟ್ಸ್ ಅಥವಾ ಕೇಸ್ ಸ್ಟಡಿಗಳು ನಾವು ನೋಡಿದಾಗ ಯಾವ ಒಂದು ಕೇಸ್ ಸ್ಟಡಿ ತಮ್ಗೆ ತುಂಬಾನೇ ಎಫೆಕ್ಟಿವ್ ಅನ್ಸುತ್ತೆ, ಹೇಗೆ ಅದು ಸಕ್ಸಸ್ ಆಯಿತು ಅಂತ ಹೇಳ್ಬೋದು? ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಹೀಗೂ ಉಂಟೆ ಅನ್ನೋವಂಥ ಕೇಸ್ಗಳು ನಾನು ನಿಮಗೆ ದಿವಸಕ್ಕೆ ಒಂದೊಂದು ಕೊಡಬಲ್ಲೆ. ಕಾರಣ ಇಷ್ಟೇ, ಹೋಮಿಯೋಪತಿನಲ್ಲಿ ನಾನು ಕೂಡ 20 ವರ್ಷಕ್ಕೆ ಮುಂಚೆ ಯಾರು ನನಗಿಂತ ಕೇಸ್ ಮಾಡ್ತೀನಿ ಅಂತ ನನಗೆ ಹೇಳಿದ್ರೆ ಬೂಕಾಳಾಗಿ ಬಿಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೆ. ಒಂದು ಸಣ್ಣ ಕೇಸ್ ಹೇಳ್ಬಿಡ್ತೀನಿ. ವೆನ್ ದೇರ್ ಈಸ್ ಹೈವೇ ವೈ ಗೋ ಇನ್ ಬೈ ವೇ ಅಂತ. ಬಟ್ ನೀವು ಹೋಗ್ತಾ ಇರೋ ಹೈವೇ ಮಧ್ಯಲ್ಲೇ ಕಟ್ಟಾಗಿ ಹೋಗ್ಬಿಟ್ರೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಒಂದು ಕೇಸ್ ಬಂದಿತ್ತು. ನಮ್ಗೆ ಮೋಸ್ಟ್ ಡಿಫಿಕಲ್ಟ್ ಕೇಸು 2 ಟ್ಯೂಬಲ್ ಬ್ಲಾಕ್ಸ್ ಆಗಿರುವಂತಹ ಹೆಣ್ಮಕ್ಳು. ಮೊದಲನೇ 1,000 ಕೇಸ್ನಲ್ಲಿ 37 ಟ್ಯೂಬಲ್ ಬ್ಲಾಕ್ಸ್ ಕ್ಲಿಯರ್ ಮಾಡಿ ಅವ್ರಿಗೆ ಮಕ್ಕಳು ಆಗಂಗೆ ಅನುಕೂಲ ಆಗಿದೆ ಮೆಡಿಸನ್ ಇಂದ. ಹಾಗೇನೆ ಗಂಡಸರಲ್ಲಿ ನಾವು ಏಜೋಸ್ಪರ್ಮಿಯಾ ಅಂತೀವಿ. ಒಂದೇ ಒಂದು 60 ಮಿಲಿಯನ್ ಇರಬೇಕಾದಂತಹ ವೀರ್ಯಾಣುಗಳ ಸಂಖ್ಯೆ 0 ಇದ್ದವರಲ್ಲಿ ಮಕ್ಕಳಾಗುತ್ತಾ ಅಂತ ನಾನು ಯಾರು 20 ವರ್ಷಕ್ಕೆ ಮುಂಚೆ ಕೇಳಿದ್ರು ನಿನಗೆಲ್ಲ ಹುಚ್ಚು ಹೋಗಯ್ಯ ಅಂತ ಇದ್ದೆ. ಎಸ್, ಅದ್ಯಾಕೆ ಒಂದೇ ಒಂದು ಸಣ್ಣ ಕೇಸ್ ಹೇಳ್ಬಿಡ್ತೀನಿ. ನನ್ನ ಹತ್ರ ಈಗ ಒಂದು 15-10 ವರ್ಷಕ್ಕೆ ಮುಂಚೆ ಒಂದು ತುಮಕೂರು ಯಾವುದೋ ಆ ರೋಡಲ್ಲಿ ಒಂದು ಕೇಸ್ ಬಂದಿತ್ತು. ಅವನು ತಂದು ನನ್ನ ಮುಂದೆ ಇಟ್ಟ. ಏನು ಇದು ಎಲ್ಲ ಇರ್ತಾರಲ್ಲ ಭಗವದ್ಗೀತೆ, ಅದು ನೋಡ್ತೀನಿ. ಅದರಲ್ಲಿ ಏನು ಮಜಾ ಇದೆ ಅಂದ್ರೆ ಏಜು ಸ್ಪರ್ಮಿಯಾ, 1 ಸ್ಪರ್ಮ್ ಇಲ್ಲ, 37 ವರ್ಷ ವಯಸ್ಸು, ಅವನಿಗೆ 37 ವರ್ಷ. ಏನೇನಪ್ಪ ಅಂತ ಯಾರಾದ್ರೂ ಡಾಕ್ಟರ್ ಇದ್ರೆ ನೀವು ಅರ್ಥ ಆಗುತ್ತೆ. ಲೆಫ್ಟ್ ಟೆಸ್ಟಿಕ್ಯುಲರ್ ಡಿಸ್ಟಾರ್ಷನ್ ಅಂದ್ರೆ ಎಡಗಡೆ ಬೀಜ ಹೊರಟೋಗಿದೆ. ರೈಟ್ ಎಪಿಡಿಡಿಮಲ್ ಕ್ಯಾಲ್ಸಿಫಿಕೇಶನ್, ಬೈಲಾಟ್ರಲ್ ಕ್ರಾನಿಕ್ ಎಪಿಡಿಡಿಮಿಯೋ ಆರ್ಕೈಟಿಸ್, ಬೈಲಾಟ್ರಲ್ ವೆರಿಕೋಸ್ ಗ್ರೇಡ್ 2 years ಬ್ಯಾಕ್ ಆ ವೆರಿಕೋಸಿಲ್ಗೂ ಆಪರೇಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿಯೂ ಕೂಡ ಯಾವ ಬಾಯಿಲಿ ನಾನು ಅವನಿಗೆ ನಿನಗೆ ಬರುತ್ತೆ ಮಕ್ಕಳಾಗುತ್ತೆ ಅಂತ ಹೇಳ್ತೀವಿ ಅಂತ. ಅದಕ್ಕೆ ಹೇಳಿದೆ
ವೆನ್ ದೇರ್ ಇಸ್ ಹೈವೇ ಗೋ ಇನ್ ಹೈವೇ ಫೇಲ್ಯೂರ್ ಆಯಿತು. ನಮ್ಮಲ್ಲಿ ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಅಂತ ಇದೆ. ಆ ಲೈಫ್ ಸ್ಪೇಸ್ ಇನ್ವೆಸ್ಟಿಗೇಷನ್ ಏನಪ್ಪಾ ಅಂದ್ರೆ ಹೆಂಗ್ ಹುಟ್ಟ, ಹೆಂಗ್ ಬೆಳೆದ, ಏನ್ ಮಾಡ್ದ ಅಂತ. ಬಡವ, ಬಹಳ ಕಷ್ಟಪಟ್ಟ ಮೇಲೆ ಬಂದಿಯಾನೆ, ಹಣನೂ ಇಲ್ಲ, ಫೈನಾನ್ಷಿಯಲ್ ಇದು ಇಲ್ಲ, ಈಗ ಟೀ ಮಾರ್ತಾ ಇದ್ದಾನೆ, ಟೀ ಅಂಗಡಿಗೆ ಬರ್ತಾರೆ, ಒಂದು ಟೀ ಕುಡಿತಾರೆ, ಸಿಗರೇಟ್, ಅಣ್ಣ ಮದುವೆ ಆಗಿದೆ ಅಣ್ಣ ಅಂತಾರೆ, ಹ್ಞೂ ಅಂತಾನೆ. ಮಕ್ಕಳು ಇಲ್ಲ ಅಂತಾರೆ. ಬಂದವರೆಲ್ಲ ಈ ದಿವ್ಸಕ್ಕೆ 20 ಜನ ಇದೇ ಕೇಳೋದು. ಕೊನೆಗೆ 2 ವರ್ಷ ಆದ್ಮೇಲೆ ಅವನಿಗೆ ಯಾಕೆ ಏನು ಇಲ್ವಾ ಅಂತ ಕೇಳಕ್ ಶುರು ಮಾಡಿದ್ರು. ಇವನಿಗೆ ಈ ತಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ಈ ಹಾನರ್, ಅವನ ಒಳಗಡೆ ಹಾನರ್ಗೆ ಆಯ್ತಲ್ವಾ, ಅದನ್ನ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಚಿಕ್ಕಂದಿನಿಂದ he had suppressed his sex and ಅಪ್ಪಸ್ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. ಅದು ಕಷ್ಟ. ಮನೇಲಿ ಅಪ್ಪ ಅಮ್ಮ ಸರಿಯಾಗಿರ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. ಅವ್ನು ಹಿಂಗೆ ಇರಬೇಕು, ಹಿಂಗೆ ನಡಿಬೇಕು, ಹಿಂಗೆ ಮಾಡ್ಬೇಕಾಗಿತ್ತು. ಅವನ ಸೆಕ್ಸ್ನ ಥಾಟ್ಸ್ಗಳನ್ನಾಗ್ಲಿ ಅಥವಾ ಅವನು ಬಡವ, ಅವ್ನಿಗೆ ಯಾರು ಗರ್ಲ್ ಫ್ರೆಂಡ್ ಇರ್ತಾರೆ, ಅವನ್ನೆಲ್ಲ ಸಪ್ರೆಸ್ ಮಾಡಬೇಕಾಯ್ತು. ಬಂದವರೆಲ್ಲ ಈ ಥರ ಅವನ ಹಾನರನ್ನು ಸಿಕ್ಕಾಬಟ್ಟೆ ತೊಂದರೆ ಮಾಡಿ ಬಹಳ ಮುದುಡ್ಕೊಂಡು ಹೊರಟೋಗಿದ್ದ. ನಮ್ಮಲ್ಲಿ ಸ್ಟೆಫಿಸಾಗ್ರಿಯಾ ಅಂತ ಒಂದು ಔಷಧಿ, ಅದು ಇದೆಲ್ಲವನ್ನೂ ಕವರ್ ಮಾಡುತ್ತೆ. ಸ್ಟೆಫಿಸಾಗ್ರಿಯಾ ಕೊಡ್ತಾ ಬಂದೆ. ಬಿಲೀವ್ ಮಿ, ಆಫ್ಟರ್ 1 year he had a child. ಆ ಥರದ್ದು ಕೇಸ್ಗಳು ನಾನು 100 ಕೊಡಬಲ್ಲೆ. ಫಸ್ಟ್ 1000 ಲೆಕ್ಕ ಹಾಕಿದ್ವಲ್ಲ ಡಾಕ್ಯುಮೆಂಟೆಡ್ ಕೇಸು, ಅದರಲ್ಲಿ 14 ಕೇಸು ಏಜೂಸ್ಪರ್ಮಿಯಾ ಕೇಸ್ ಇದೆ. ಅಂದ್ರೆ ನಾಳೆಯಿಂದ ನಾನೆಲ್ಲ ಬರೀ ಏಜೂಸ್ಪರ್ಮಿಯಾ ನೋಡೋದಲ್ಲ, ಹಾಗಿರೋದು ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದು ಸಾಧ್ಯತೆ. ದಿಸ್ ಇಸ್ ವಾಟ್. ನೀನು ಒಲಿದರೆ ಕೊನರುವುದಯ್ಯ ಅನ್ನೋದು ನಾನು ಈ ಕೇಸ್ಗಳನ್ನು ನೋಡಿದ ಮೇಲೆ ಹೌದಯ್ಯ, ಆ ಕಾಲದಲ್ಲೇ ಹೇಳ್ಬಿಟ್ರಲ್ಲ ಇದನ್ನ ಅಂತ. ಖಂಡಿತ ನೀನು ಒಲಿದರೆ ಕೊನರುವುದು, ಅಬ್ಸಲ್ಯೂಟ್ಲಿ. ಮತ್ತೆ ಅದು ನೋಡಿದೀವಿ ನಾನು. ತೃಣಮಪಿ ನ ಚಲತಿ ತೇನ ವಿನ ಅಂತ ಹೇಳ್ತಾರೆ, ಅದನ್ನೂ ನೋಡಿದೀವಿ. ಅಂದ್ರೆ ಅದು ನೋಡೋ ದೃಷ್ಟಿ, ಔಷಧ ಪ್ರಯೋಗ, ತ್ರಿಕರಣ ಶುದ್ಧಿಪೂರ್ವಕವಾಗಿ, ಅದು ಬಹುಶಃ ಹೋಮಿಯೋಪತಿನಲ್ಲಿ ಮಾತ್ರ ಅಂತ ಅನ್ಕೊಳ್ತೀನಿ. ವೈದ್ಯನೂ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ಹೋಮಿಯೋಪತಿಕ್ ಡಾಕ್ಟ್ರು ಫೇಲ್ ಆಗ್ಬೋದು, ಹೋಮಿಯೋಪತಿ ಮಾತ್ರ ಫೇಲ್ ಆಗಲ್ಲ ಸರಿಯಾಗಿ ಕೊಟ್ರೆ. ಇಟ್ ಈಸ್ ದಿ ಫೇಲ್ಯೂರ್ ಆಫ್ ದಿ ಇಂಡಿವಿಜುವಲ್, ನಾಟ್ ಆಫ್ ದಿ ಸಿಸ್ಟಮ್. ಅದಕ್ಕೆ ಯಾಕೆ ಹೇಳಿದೆ ಅಂದ್ರೆ ಅವನು ಕೊಡ್ತಾ ಅವನು ವೈದ್ಯನೂ ಸರಿ ಇರಬೇಕು ಅಂತ ಹೇಳ್ತೀವಿ, ತ್ರಿಕರಣ ಶುದ್ಧಿಪೂರ್ವಕವಾಗಿ ಕೊಡಬೇಕು ಅಂತ ಹೇಳ್ತೀವಿ, ಆ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬರೀ ಡಿಸೀಸಿಗೆ ದೇರ್ ಆರ್ ನೋ ಡಿಸೀಸಸ್, ಓನ್ಲಿ ಡಿಸೀಸ್ಡ್ ಇಂಡಿವಿಜುವಲ್ಸ್ ಅಂತ ಅವರು ನೋಡೋದು ಕಲ್ತ್ಕೊಳ್ಳಿ ಅಂತೀವಿ. ಹೋಮಿಯೋಪತಿ ಅದನ್ನು ಮಾಡುತ್ತೆ. ನಾನು ಇನ್ಸಿಡೆಂಟಲಿ ಕಳೆದ 40 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ಈ 3000 ಕೇಸು. ಎಸ್ ಸರ್.